श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीनिवासाद्गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणैति त्वयिगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये पिगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकथाङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं साहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हैग्रीवमुपास्महे लक्ष्मीनेत्रोत्पलश्रीसर्दपरिचयादेशसंवर्धमानः नाभीनाळीकरिङ्कण्मधुकरपटले दत्तहस्तावलम्बः अस्माकं सम्पदोघानविरलतुलसीदामसञ्जातभूमां काळिन्दीकान्तिहारी कलेतु वपुषः काಳಿಮಾ कैटभारेः महादेशिकाय नमः। ಒಂದ್ಸಲಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಈ ನಾಯಕ ಸರದಲ್ಲಿ ತತ್ವಮುಕ್ತ ಕಲಾಪದ ನಾಯಕ ಸರದಲ್ಲಿ 19ನೆಯ ಶ್ಲೋಕವನ್ನ ಸಂಸ್ಕೃತ ವ್ಯಾಖ್ಯಾನದಲ್ಲಿ ನೋಡಬೇಕಾಗಿತ್ತು. ಅದರಲ್ಲಿ ಈಶ್ವರ ಜೀವೇನ ಅನ್ಯಥಾ ಸಿದ್ಧ ಅಂತ ಇಲ್ಲಿ ಈ ವಾದಕ್ಕೆ ಹೆಸರು. ಇದು ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಸ್ವಲ್ಪ ವಿಧವಾಗಿ ಬರೆದಿದ್ದಾರೆ. ಮುಖ್ಯವಾಗಿ ಇಲ್ಲಿ ಮಾಡ್ತಿರುವ ಪರೀಕ್ಷೆ ಏನು ಅಂದರೆ, ಈಶ್ವರನನ್ನ ನೈಯಾಯಿಕರು ಒಪ್ಪಿಕೊಂಡು ಅನುಮಾನ ಪ್ರಮಾಣದಿಂದಲೇ ಸಾಧಿಸ್ತಾರೆ. ಶಬ್ದವನ್ನು ಒಪ್ಪಿಕೊಂಡ್ರೂ ಕೂಡ ಶಬ್ದ ಪ್ರಮಾಣವನ್ನು ಈಶ್ವರನ ವಿಷಯದಲ್ಲಿ ಈಶ್ವರನನ್ನು ಸಾಧಿಸಬೇಕಾದ್ರೆ ಅನುಮಾನದಿಂದ ಸಾಧಿಸ್ತಾರೆ. ಆ ಈಶ್ವರನ ಸ್ವರೂಪ ಏನೇನು ಅವರು ಒಪ್ಕೊಂಡಿದ್ದಾರೋ ಈಶ್ವರ ಸ್ವರೂಪದಲ್ಲಿ, ಆ ಸ್ವರೂಪದ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದನ್ನೆಲ್ಲ ಅನುಮಾನದಿಂದ ಸಾಧಿಸ್ತಾರೆ. ಈಗ ಈಶ್ವರನಿಗೆ ಶರೀರ ಇಂದ್ರಿಯಗಳು ಇಲ್ಲ ಅನ್ನೋದು ಮೊದಲು, ಅವನು ಕರ್ಮವಶ್ಯನಲ್ಲ ಅನ್ನೋದು ಒಂದು ವಿಷಯ, ಅವನು ವೇದಗಳನ್ನೆಲ್ಲ ಸೃಷ್ಟಿ ಮಾಡಿದವನು ಅನ್ನೋದು ಮೂರನೇ ವಿಷಯ, ಅವನು ಸರ್ವಜ್ಞ ಅನ್ನುವುದು ಒಂದು ನಾಲ್ಕನೆಯ ಸ್ವರೂಪದಲ್ಲಿ ಹೇಳೋದು, ಅವನ ಜ್ಞಾನವು ನಿತ್ಯವಾದದ್ದು. ಇದೆಲ್ಲ ಈಶ್ವರನ ಸ್ವರೂಪದಲ್ಲಿ ಅವರು ಒಪ್ಕೊಂಡಿರುವಂತಹ ವಿಷಯಗಳು. ಈಶ್ವರನ ಜ್ಞಾನ ನಿತ್ಯ, ಅವನು ಸರ್ವಜ್ಞ, ಅವನೇ ವೇದವನ್ನು ಸೃಷ್ಟಿ ಮಾಡಿದವನು, ಅವನಿಗೆ ಶರೀರ ಇಂದ್ರಿಯಗಳು ಇಲ್ಲ. ಯಾಕೆ ಅಂದರೆ ಶರೀರ ಇಂದ್ರಿಯಗಳಿದ್ದರೆ ಕರ್ಮವಶ್ಯನಾಗ್ತಾನೆ, ಕರ್ಮವಶ್ಯನಲ್ಲ ಅವನು. ಆದ್ದರಿಂದ ಜೀವನಿಗಿಂತ ವಿಲಕ್ಷಣನಾದವನು. ಈ ಸ್ವರೂಪವನ್ನೆಲ್ಲ ಈಶ್ವರನಲ್ಲಿ ಅವರು ಒಪ್ಕೊಂಡು ಇದೆಲ್ಲವನ್ನು ಅನುಮಾನದಿಂದ ಸಾಧಿಸ್ತಾರೆ. ಅನುಮಾನದಲ್ಲಿ ಸಾಧಿಸುವಾಗ ದೃಷ್ಟಾಂತದ ಮೂಲಕ ಹೇಳಬೇಕು. ಅನ್ವಯ ವ್ಯತಿರೇಕಗಳ ದೃಷ್ಟಾಂತಗಳಿಂದಲೇ ಅದನ್ನು ಸಾಧಿಸಬೇಕು. ಅದನ್ನು ಅನುಮಾನದಲ್ಲಿ ಪ್ರಧಾನವಾಗಿ ಪಕ್ಷ, ಸಾಧ್ಯ, ಹೇತು ಈ ಮೂರು ವಿಷಯಗಳು ದೃಷ್ಟಾಂತ. ಅದರಲ್ಲಿ ಮೊದಲು ಪಕ್ಷಧರ್ಮತಾ ಅನ್ನೋದು ಪಕ್ಷದ ಧರ್ಮವಾಗಿರಬೇಕು. ಅದು ಸಾಧ್ಯ ಅನ್ನೋದು ಟು ಬಿ ಅಚೀವ್ಡ್, ಯಾವುದನ್ನು ಸಾಧಿಸ್ತೀವೋ ಅದು ಪಕ್ಷದಲ್ಲಿ ಇರಬೇಕದು. ಪರ್ವತದಲ್ಲಿ ಬೆಂಕಿಯನ್ನು ನಾವು ಸಾಧಿಸ್ತೀವಿ,
ಯಾವ ಪರ್ವತದಲ್ಲಿ ಹೊಗೆಯನ್ನು ನೋಡ್ತೀವೋ ಆ ಪರ್ವತದಲ್ಲಿ ಬೆಂಕಿ ಸಾರಿಸ್ಬೋದೇ ಹೊರತು ಬೇರೆ ಯಾವುದೋ ಪರ್ವತದಲ್ಲಿ ಹೊಗೆಯನ್ನು ಒಂದು ಕಡೆ ನೋಡಿ ಇನ್ನೊಂದು ಪರ್ವತದಲ್ಲಿ ಬೆಂಕಿ ಇದೆ ಅಂತ ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಬೆಂಕಿ ಹೊಗೆಯನ್ನು ನೋಡ್ತೀವೋ ಅಲ್ಲಿಯೇ ಬೆಂಕಿ ಇದೆ. ಯಾವ ಪರ್ವತದಲ್ಲಿ ನಾವು ಬೆಂಕಿ ಹೊಗೆ ನೋಡ್ತಿದ್ದೀವೋ ಆ ಪರ್ವತದಲ್ಲಿಯೇ ಬೆಂಕಿ ಇರಬೇಕು. ಅದಕ್ಕೆ ಪಕ್ಷಧರ್ಮತ ಅಂತ ಹೆಸರು. ಸಾಧ್ಯ ಅನ್ನೋದು ಬೆಂಕಿ, ಪಕ್ಷಧರ್ಮತ ಅನ್ನೋದು ಒಂದು ಮುಖ್ಯವಾದ ವಿಷಯ. ಎರಡನೆಯದು, ಅದಕ್ಕೆ ಒಂದು ಸಪಕ್ಷ ಅನ್ನೋದು ಇರಬೇಕು. ಹೇತು ಪಕ್ಷಧರ್ಮತ ಇರಬೇಕು ಹೇತುವಿನಲ್ಲಿ. ಇದೆಲ್ಲ ಹೇತುವಿನಲ್ಲಿ ಇರಬೇಕಾದ ಗುಣಗಳು. ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಹೊಗೆ ಯಾವ ಪರ್ವತದಲ್ಲಿ ನಾವು ನೋಡ್ತಿದ್ದೀವೋ ಆ ಪರ್ವತದಲ್ಲೇ ಬೆಂಕಿಯನ್ನು ಸಾಧಿಸಕ್ಕೆ ಸಾಧ್ಯ. ಆ ಪರ್ವತದ ಧರ್ಮವಾಗಿರಬೇಕು ಬೆಂಕಿ ಅನ್ನೋದು, ಅಲ್ಲಿರಬೇಕು, ಅದರ ವಿಶೇಷಣವಾಗಿರಬೇಕು. ಇನ್ನೊಂದು ಸಪಕ್ಷ ಅನ್ನೋದು ಇರಬೇಕು. ಇದೇ ಹೇತು ಒಂದು ಸಪಕ್ಷದಲ್ಲಿ ಇರಬೇಕು. ಇದಕ್ಕೆ ಅನುಗುಣವಾದ ಮತ್ತೊಂದು ಕಡೆ ಈ ಹೇತುವಿನಿಂದ ಈ ಸಾಧ್ಯವನ್ನು ಸಾಧಿಸುವಂತಹದ್ದು, ಹೇತುವಿಗೂ ಸಾಧ್ಯಕ್ಕೂ ಇರುವ ಒಂದು ಸಂಬಂಧ ಬೇರೊಂದು ಕಡೆ ಕಂಡು ಬರಬೇಕು. ಅದು ಸಪಕ್ಷ ಅಂತ ಹೆಸರು. ಸಪಕ್ಷದಲ್ಲಿ ಇರಬೇಕು ಆ ಹೇತು, ವಿಪಕ್ಷದಲ್ಲಿ ಇರಬಾರದು. ಇದಕ್ಕೆ ವಿರುದ್ಧವಾದ ಪಕ್ಷದಲ್ಲಿ ಇರಬಾರದು ಹೇತು ಅನ್ನೋದು. ಮತ್ತೆ ಬೇರೆ ಪ್ರಮಾಣದಿಂದ ಇದು ಈ ಸಾಧ್ಯವು ಸರಿ ಇಲ್ಲ ಅನ್ನೋದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯವಾಗಬಾರ್ದು. ಬಾಧಿತ ಅಂತ ಅದಕ್ಕೆ ಹೆಸರು. ಬೇರೆ ಪ್ರಮಾಣದಿಂದ ಬಾಧಿತವಾಗಬಾರ್ದು. ಇದೆಲ್ಲವೂ ಕೂಡ ಮತ್ತೆ ಈ ಹೇತುವು ಯಾವುದನ್ನು ಸಾಧಿಸ್ತೀವೋ ಅದಕ್ಕೆ ವಿರುದ್ಧವನ್ನು ಸಾಧಿಸೋ ಹಾಗಿರಬಾರ್ದು. ವಿರುದ್ಧ ಅನ್ನೋದು ಇದೆಲ್ಲ ಹೇತ್ವಾಭಾಸಗಳು. ಆ ಹೇತ್ವಾಭಾಸಗಳನ್ನೆಲ್ಲ ಇಲ್ಲಿ ಹೇಳಿರುವ ಹೇತುಗಳೆಲ್ಲ ಹೇಗೆ ನಿಮಗೆ ಜೀವನ ಒಂದು ಈ ಘಟದ ದೃಷ್ಟಾಂತವನ್ನು ಕೊಟ್ಟು, ಘಟವನ್ನು ಒಬ್ಬ ಕುಂಬಾರ ಮಾಡ್ತಾನೆ ಅಂತ ಹೇಳಿ, ಜಗತ್ತೆಲ್ಲ ಸೃಷ್ಟಿ ಮಾಡುವವನು, ಸರ್ವಜ್ಞನಾದವನು, ನಿತ್ಯಜ್ಞಾನವುಳ್ಳವನು, ಶರೀರೇಂದ್ರಿಯಗಳನ್ನು ಹೊಂದಿರದೇ ಇರುವಂತಹವನು, ಇಂತಹ ಅಕರ್ಮವಶನಾದವನು, ಇಂತಹ ಜೀವನನ್ನ, ಇಂತಹ ಒಬ್ಬ ಈಶ್ವರನನ್ನ ಅಸರ್ವಜ್ಞನಾದ, ಶರೀರೇಂದ್ರಿಯ ಉಳ್ಳಂತಹ, ಕರ್ಮವಶ್ಯನಾದ, ಅನಿತ್ಯ ಜ್ಞಾನವನ್ನು ಉಳ್ಳ ಕುಂಬಾರದ ದೃಷ್ಟಾಂತದಿಂದ ಸಾಧಿಸ್ತಾರೆ ಅವರು. ಅದನ್ನೇ ಇಲ್ಲಿ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಒಂದೊಂದು ಅನುಮಾನವನ್ನು ಪರೀಕ್ಷೆ ಮಾಡಿ ಇದೆಲ್ಲವನ್ನು ಇಲ್ಲಿ ನಿರಾಕರಣೆ ಮಾಡೋದು. ಅದುವೇ ಈ ಪ್ರಕರಣದಲ್ಲಿ ಸ್ವಾಮಿ ದೇಶಿಕನ್ ಮಾಡ್ತಾ ಇರೋದು. ಎಲ್ಲ ಅನುಮಾನಗಳನ್ನು ಒಂದೊಂದಾಗಿ ಒಂದೊಂದಾಗಿ ಪರೀಕ್ಷೆ ಮಾಡಿ, ಯಾವ ಅನುಮಾನಗಳು ನೀವು ಹೇಳೋದು ಯಾವುದು ಕೂಡ ಈ ಹೇತುಗಳೆಲ್ಲ ಹೇಗೆ ಸರಿ ಇಲ್ಲ, ನೀವು ಹೇಳೋದ್ರಲ್ಲಿ ಏನೇನು ದೋಷವಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಇಲ್ಲಿ ಅನ್ಯಥಾ ಸಿದ್ಧ ಅಂತ ಹೇಳಿದ್ರೆ ಈಶ್ವರನು ಬೇರೆ ರೀತಿಯಲ್ಲಿ, ಬೇರೆ ಪ್ರಮಾಣದಿಂದ ಬೇರೆ ರೀತಿಯಲ್ಲಿ ಸಿದ್ಧನಾಗ್ತಾನೆ ಅಂತ ಅರ್ಥ. ಅನನ್ಯಥಾ ಸಿದ್ಧವಾಗಿರಬೇಕು ಪ್ರಮಾಣ ಯಾವಾಗಲೂ. ಅನುಮಾನ ಪ್ರಮಾಣದಿಂದ ಸಾಧಿಸಿದ್ರೆ ಅನನ್ಯತಾ ಸಿದ್ಧವಾಗಿರಬೇಕು. ಬೇರೆ ಪ್ರಮಾಣದಿಂದ ಇದಕ್ಕೆ ವಿರುದ್ಧವಾಗಿ ಸಾಧಿಸಕ್ಕೆ ಸಾಧ್ಯವಾಗಬಾರದು. ಆ ರೀತಿ ಅದೆಲ್ಲ ಕೂಡ ದೋಷ. ಅದೆಲ್ಲ ನೈಯಾಯಿಕರು ಹೇಳೋ ವಿಷಯಗಳೇ. ಆದರೆ ಅವರು ಅದನ್ನೇ ಸಾಧಿಸ್ತಾರೆ ಹೀಗೆ. ಅದರಲ್ಲಿ ಇಲ್ಲಿ ಹೇಳುವಾಗ ಅದೃಷ್ಟ ಅನ್ನುವ ವಿಷಯವನ್ನು ಇಟ್ಟುಕೊಂಡು ಹೇಳ್ತಿದ್ದಾರೆ. ಅದೃಷ್ಟವು ಒಂದು ಕಾರಣ ಅಂತ ಒಪ್ಕೊಂಡಿದ್ದಾರೆ ಅವರು. ಎಲ್ಲ ಕಾರ್ಯ ಸಾಮಾನ್ಯಕ್ಕೆ ಅದೃಷ್ಟ ಅನ್ನೋದು ಒಂದು ಕಾರಣ. ಅದನ್ನೇ ಇಲ್ಲಿ ವಿಚಾರ ಮಾಡ್ತಿದ್ದಾರೆ. ನಿಶ್ವಾಸಾದಿ ಪ್ರಯತ್ನ ಕ್ರಮೈ ಭವತಾಂ ಜೀವ ಏವ ಅಸ್ತು ಅದೃಷ್ಟೈ ಯದ್ವಾ ತೈರೇವ ಸರ್ವಂ ಘಟತ ಇತಿ ಭವೇತ್ ತತ್ಕೃತ ಸಿದ್ಧ ಸಾಧ್ಯಂ ಕೃಪ್ತಾವನ್ಯಸ್ಯ ಕರ್ತೃದ್ವಯಂ ಉಪನಮತಿ ತ್ವತ್ಸಪಕ್ಷೆ ತಥಾ ಸ್ಯಾತ್ ಪಕ್ಷೇಪಿ ಇತಿ ಅವ್ಯವಸ್ಥಾ ಇತಿ ವಿಫಲತೆಯ ತ್ಯಕ್ತಿರಾದ್ಯೇಪಿ ಸಾ ಸ್ಯಾತ್. ಇಲ್ಲಿ ಹೇಳುವಾಗ ಅವರು ಹೇಳುವಂತಹ ಒಂದು ಜೀವಯೋನಿ ಪ್ರಯತ್ನ ಅಂತ ಹೇಳಿ, ಒಂದು ಜೀವನ ಯೋನಿ ಪ್ರಯತ್ನ ಅನ್ನೋದು ಆ ವಿಷಯವನ್ನು ಇಲ್ಲಿ ಹೇಳ್ತಿದ್ದಾರೆ. ಪ್ರಯತ್ನದ ವಿಷಯ ಬಂದಾಗ ಅವನು ಪ್ರಯತ್ನ ಮಾಡಬೇಕಾಗಿದ್ರನ್ನ ಪ್ರಯತ್ನವೆಲ್ಲ ಸವಿಷೇಕವಾಗಿರಬೇಕು. ಪ್ರಯತ್ನ ಒಂದಿದ್ರೆ ಸಾಕು. ಒಂದು ಕೆಲಸ ಮಾಡೋಕ್ಕೆ, ಜಗತ್ ಸೃಷ್ಟಿ ಮಾಡೋಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಅದು ಸಾಕು. ಆ ಪ್ರಯತ್ನ ಒಂದು ವಿಷಯವನ್ನು ಹೊಂದಿರಬೇಕಾದ್ರಿಂದ ಅದಕ್ಕೆ ಬೇಕಾದ ಸಂಕಲ್ಪ, ಇಚ್ಛೆ, ಜ್ಞಾನ ಇದ್ದೇ ಇದೆ ಅನ್ನೋದು ಒಪ್ಕೊಳ್ಬೇಕಾಗುತ್ತೆ. ಅದಕ್ಕೂ ವಿಷಯವಿರಬೇಕು. ಆ ವಿಷಯವೇ ಇದಕ್ಕೂ ವಿಷಯ ಆಗುತ್ತೆ. ಈ ರೀತಿ ಅದು ವಾದವನ್ನು ತಳ್ಳಿ ಹಾಕಿದ್ರು. ಯಾಕೆ ಇರಬೇಕು ಆ ವಿಷಯ? ಏನು ಪ್ರಯತ್ನ, ಇಚ್ಛೆ ಇಲ್ಲದೇನೆ ಪ್ರಯತ್ನ ಮಾಡೋ ಹಾಗಾಗಿ ಯಾಕಾಗಬಾರ್ದು? ಜ್ಞಾನವಿಲ್ಲದೆ ಯಾಕೆ ಇಚ್ಛೆ ಬರಬಾರ್ದು? ಇಚ್ಛೆ ಇಲ್ಲದೆ ಯಾಕೆ ಪ್ರಯತ್ನ ಮಾಡಬಾರ್ದು? ಹೆಂಗೂ ವಿಷಯ ಇದ್ದೇ ಇದೆಯಲ್ಲ.
ಎಲ್ಲ ಸವಿಷಯಕ ಸ್ವಾಭಾವಿಕವಾಗಿ ಅಂತ ಹೇಳಿದ್ರೆ ವಿಷಯ ಇದೆ ಇದ್ದೇ ಇದೆ, ಯಾಕಿರಬೇಕು? ಈ ರೀತಿ ನಾವು ಪ್ರತಿತರ್ಕ ಮಾಡಿದ್ರೆ ಉತ್ತರ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಊಹೆ ಮಾಡಿ ಸ್ಥಾಪನೆ ಮಾಡಿರುವಂಥದ್ದು. ಅದಕ್ಕೆ ದೃಷ್ಟಾಂತಗಳನ್ನು ಹೇಳೋಕ್ಕಾಗೋದಿಲ್ಲ. ಲೋಕದಲ್ಲಿ ಜ್ಞಾನ ಇಚ್ಛೆ ಇಲ್ಲದೆ ಪ್ರಯತ್ನ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಜ್ಞಾನ ಇಚ್ಛೆ ಇರಬೇಕಾದ್ರೆ ದೇಹೇಂದ್ರಿಯಗಳಿದ್ದೇನೆ ಜ್ಞಾನ ಇಚ್ಛೆ ಇರೋದು ಕಂಡುಬರುತ್ತೆ ಎಲ್ಲ ಕಡೆಯೂ. ಇಲ್ಲದೆ ದೇಹೇಂದ್ರಿಯವಿಲ್ಲದ ಬರೀ ಜ್ಞಾನ ಇಚ್ಛೆ ಇರುವವನು ಒಬ್ಬ ಎಲ್ಲೂ ನೋಡೋಕ್ಕಾಗೋದಿಲ್ಲ ಲೋಕದಲ್ಲಿ. ಇದೆಲ್ಲ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರು. ಇಲ್ಲಿ ಅದೇ ವಿಷಯವನ್ನೇ ಮುಂದುವರಿಸಿಕೊಂಡು ಇಲ್ಲಿ ಈಶ್ವರನು ಪ್ರಯತ್ನ ಮಾತ್ರ ಸಿದ್ಧಿ ಅಂತ ಹೇಳಿದ್ರಲ್ಲ. ಈಶ್ವರ ಅನುಮಾನೇನ ಈಶ್ವರಸ್ಯ ಪ್ರಯತ್ನ ಮಾತ್ರ ಸಿದ್ಧಿ ತಾವತಾ ಇವ ತಸ್ಯ ವೇದಕರ್ತೃತ್ವಸ್ಯ ಸಿದ್ಧ್ಯಾ ತದುಕ್ತ ವೇದೇನ ಇವ ಜ್ಞಾನೇಚ್ಛಾಧಿಕಂ ಸಿದ್ಧೇತ್. ಈ ರೀತಿ ವಾದ ಮಾಡ್ತಾರೆ. ಪ್ರಯತ್ನದಿಂದಲೇ ಸಿದ್ಧಿಸ್ತಾನೆ ಅವನು, ಪ್ರಯತ್ನದಿಂದಲೇ. ವೇದ ಕರ್ತೃತ್ವ ಅನ್ನೋದು ಅದರಿಂದಲೇ ಸಿದ್ಧಿಸುತ್ತೆ ಅವನಿಗೆ. ಪ್ರಯತ್ನದಿಂದಲೇ ಎಲ್ಲ ಸಿದ್ಧಿಸೋದ್ರಿಂದ ವೇದವನ್ನು ಸೃಷ್ಟಿ ಮಾಡ್ತಾನೆ. ವೇದ ಅವನಿಂದಲೇ ಹುಟ್ಟುವುದರಿಂದ ಅವನಿಗೆ ಜ್ಞಾನ ಇಚ್ಛೆ ಎಲ್ಲ ಇದೆ ಅನ್ನೋದು ತಿಳಿಯುತ್ತೆ. ಆದ್ದರಿಂದ ವೇದದಿಂದಲೇ ತಿಳಿಯುತ್ತೆ. ವೇದ ಹೇಳುತ್ತೆ ಈಶ್ವರನಿಗೆ ಜ್ಞಾನವಿದೆ, ಅದೆಲ್ಲ ಇದೆ, ಎಲ್ಲವೂ ಕೂಡ ಸರ್ವಜ್ಞ ಸರ್ವವಿತ್ ಅಂತ ವೇದನೆ ಹೇಳುತ್ತಲ್ಲ. ಆದ್ದರಿಂದ ಅವನಿಗೆ ಜ್ಞಾನ ಇಚ್ಛೆ ಎಲ್ಲ ಇದೆ ಅನ್ನೋದು ತಿಳಿದು ಬರುತ್ತೆ ವೇದದಿಂದಲೇ. ಅವನು ಹೇಳಿರೋ ವೇದದಿಂದಲೇ ತಿಳಿಯುತ್ತೆ ಅಂತೆಲ್ಲ. ಅದಕ್ಕೆಲ್ಲ ಇವಾಗ ಇಲ್ಲಿ ಇದು ಹೇಳ್ತಾರೆ ನಿಶ್ವಾಸಾದಿ ಅಂತ ಹೇಳಿ. ಈಶ್ವರಾನುಮಾನದಲ್ಲಿ ನಿಮಗೆ ನಿಶ್ವಾಸಾದಿ ಪ್ರಯತ್ನ ಕ್ರಮ ಏವ ಅದೃಷ್ಟೈ ಜೀವ ಏವ ಅಸ್ತು. ಜೀವನಲ್ಲಿ ಹೇಗೆ ನೀವು ಒಂದು ನಿಶ್ವಾಸ ಮೊದಲಾದ ಪ್ರಯತ್ನವನ್ನು ಒಪ್ಕೊಂಡಿದ್ದೀರೋ, ಅಬುದ್ಧಿಪೂರ್ವಕವಾಗಿ ಆಗುವಂತಹದ್ದು, ಅದರಿಂದ ನಿಮಗೆ ಜೀವನೇ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಯಾಕೆ ಒಪ್ಕೊಳ್ಬಾರ್ದು? ಆ ರೀತಿಯಲ್ಲಿ ಈಶ್ವರ ಯಾಕೆ ಸಿದ್ಧಿಸಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು. ನೈಯಾಯಿಕೈ ಜೀವನ ಯೋನಿ ಯತ್ನಃ, ಇದು ಅವರು ಹೇಳುವಂತಹ ಒಂದು ವಿಷಯ, ಅವರೇ ಒಪ್ಕೊಂಡಿರುವಂತಹದ್ದು. ಜೀವನ ಯೋನಿ ಯತ್ನ ಬುದ್ಧಿಪೂರ್ವಕ ಪ್ರಯತ್ನಶ್ಚೇತಿ ಯತ್ನ ದ್ವಿವಿಧ ಅಂಗೀಕ್ರಿಯತೆ. ಪ್ರಯತ್ನ ಅನ್ನೋದು ಎರಡು ವಿಧ. ಒಂದು ಅಬುದ್ಧಿಪೂರ್ವಕವಾಗಿ ಮಾಡೋದು, ಅದಕ್ಕೆ ಜೀವನ ಯೋನಿ ಯತ್ನ ಅಂತ ಹೇಳಿಸರು. ಇನ್ನೊಂದು ಬುದ್ಧಿಪೂರ್ವಕವಾಗಿ ಮಾಡುವಂಥದ್ದು. ಮೊದಲೇ ಅದಕ್ಕೆ ಉದಾಹರಣೆ ಏನು ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಉಚ್ಛ್ವಾಸ ನಿಶ್ವಾಸ ಹೇತುಭೂತಃ. ನಿದ್ದೆ ಮಾಡ್ತಾ ಇರುವಾಗ ಉಸಿರಾಡ್ತಾರೆ, ಅದಕ್ಕೇನು ಇವರು ಬುದ್ಧಿಪೂರ್ವಕವಾಗಿ ಮಾಡೋದಿಲ್ಲ. ಸುಷುಪ್ತಿಯಲ್ಲಿರುವಾಗಲೂ ಉಸಿರಾಡ್ತಾ ಇರ್ತಾನೆ, ಪ್ರಾಣವು ಕೆಲಸ ಮಾಡ್ತಾ ಇರುತ್ತೆ. ಅದು ಜೀವನ ಯೋನಿ ಯತ್ನ ಅಂತ ಅವರು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಅದು ನಾವು ಬುದ್ಧಿಪೂರ್ವಕವಾಗಿ ಆಗೋದಿಲ್ಲ. ನಿದ್ರಾದಿ ಅವಸ್ಥಾಸು ಅಪಿ ಅನುವರ್ತಮಾನತ್ವಾತ್. ಅದು ಕೂಡ ನಾವು ಊಹೆ ಮಾಡ್ಬೋದು, ಇದು ತಿಳಿಬಹುದು ನಮಗೆ. ನಿದ್ದೆ ಮಾಡ್ತಿರುವಾಗ ಅವನ ಪ್ರಾಣ ಉಸಿರಾಡ್ತಾ ಇರೋದ್ರಿಂದ ಅವನಿಗೆ ಈ ರೀತಿ ಒಂದು ಅಬುದ್ಧಿಪೂರ್ವಕವಾದ ಪ್ರಯತ್ನದಿಂದ ಆಗುವ ಒಂದು ಕಾರ್ಯವೂ ಆಗುತ್ತೆ ಅನ್ನೋದು ಊಹೆ ಮಾಡೋಕ್ಕೆ ಸಾಧ್ಯ. ಬುದ್ಧಿಪೂರ್ವಕವಲ್ಲದ ಅವನಿಗೆ ಕಾರ್ಯಗಳು ಕೂಡ ಆಗ್ತಾ ಇದೆ ಅನ್ನೋದನ್ನು ನಾವು ನಮ್ಮ ಸ್ವಪ್ನದ ನಿದ್ದೆಯ ದೃಷ್ಟಾಂತದಿಂದ ತಿಳ್ಕೊಳ್ಬಹುದು, ಊಹೆ ಮಾಡಬಹುದು. ನಹಿತದ ಶ್ವಾಸ ಉಚ್ಛ್ವಾಸಾದಿ ಪುರುಷ ಪ್ರಯತ್ನ ಅಧೀನ, ಪ್ರಯತ್ನಕ್ಕೆ ಅಧೀನವಾಗಿಲ್ಲ. ಕಿಂತು ಜೀವನ ಅದೃಷ್ಟ ಅಧೀನ. ಅವನ ಜೀವನ ಅದೃಷ್ಟ ಅಂತ ಹೇಳೋದು, ಅವನು ಬದುಕಿರೋದಕ್ಕೆ ಒಂದು ಅದೃಷ್ಟ ಬೇಕು. ಅವನು ಬದುಕಿರ್ಬೇಕಾದ್ರೆ ನಿದ್ದೆ ಮಾಡ್ತಿರುವಾಗಲೂ ಬದುಕಿರ್ತಾನಲ್ಲ, ಅವನೇ ಎದ್ದು ಬರ್ತಾನಲ್ಲ, ಇದೆಲ್ಲ ಅದೃಷ್ಟದಿಂದ ಆಗುತ್ತೆ ಅಂತ ಹೇಳಿದ್ರು ಅವರು. ನಾವು ಹೇಳೋದು ಆ ಅದೃಷ್ಟ ಅನ್ನೋದು ಕರ್ಮ. ನಾವು ಹೇಳೋದು ಕರ್ಮ ಅಂತ ಹೇಳಿದ್ರೆ ಪರಮಾತ್ಮನ ನಿಗ್ರಹ ಅನುಗ್ರಹ ಸಂಕಲ್ಪವೇ. ಅದರಿಂದ ಇವನು ಬದುಕಿದಾನೆ ಹೊರತು ಇವನ ಪ್ರಯತ್ನದಿಂದ ಬದುಕಿಲ್ಲ. ಇವನು ಕರ್ಮದ ಫಲ ಅನುಭವಿಸು ಶರೀರ ಬರುತ್ತೆ, ಆ ಶರೀರದಲ್ಲಿ ಇದೆಲ್ಲ ಉಂಟಾಗುತ್ತೆ. ಪ್ರಾಣ ಇದೆಲ್ಲ ಬರಬೇಕಾದ್ರೆ ಎಲ್ಲ ಪರಮಾತ್ಮನಿಂದಲೇ ಸೃಷ್ಟಿಯಾಗಿ ಅವನಿಂದಲೇ ಈ ಸಂಬಂಧವೆಲ್ಲ ಶರೀರ ಸಂಬಂಧ ಉಂಟಾಗಿ ಆ ಶರೀರದ ಅನುಭವಗಳೆಲ್ಲ ಇವನಿಗೆ ಸ್ವಪ್ನಾದಿ ಅನುಭವಗಳು ಇವನ ಕರ್ಮಫಲಗಳೇ. ಇದೆಲ್ಲವೂ ಪರಮಾತ್ಮನ ಒಂದು ಅನುಗ್ರಹದಿಂದಲೇ ಆಗುತ್ತೆ. ಇದುವೇ ಅದೃಷ್ಟ ಅಂತ ನಾವು ಹೇಳೋದು. ಅದರಲ್ಲಿ ಅವ್ರು ಹೇಳಿದ್ರು, ಅವರು ಮೊದಲು ಈಶ್ವರನನ್ನೇ ಸಾಧಿಸಿಲ್ವಲ್ಲ, ಆದ್ದರಿಂದ ಈಶ್ವರನಿಂದ ಆಗಿರೋದು ಅಂತ ಹೇಳೋಕ್ಕಾಗಲ್ಲ. ಇದು ಜೀವನ ಒಂದು ಅದೃಷ್ಟಕ್ಕೆ ಅಧೀನವಾಗಿದೆ. ಇವನು ನಿದ್ದೆ ಮಾಡ್ತಿರುವಾಗಲೂ ಉಸಿರಾಡೋದು ಅವನ ಅದೃಷ್ಟದ ಅಧೀನ. ಆದ್ದರಿಂದ ಅದಕ್ಕೆ ಜೀವನ ಯೋನಿಹಿ ಅಂತ ಹೆಸರು. ಅದರಿಂದಲೇ
जगत्सृष्टेः अपि जीवानाम् अदृष्टाधीन इति अङ्गीकारात् ईश्वरानुमेन सिद्ध्यते प्रयत्नः जीवानाम् अदृष्टाधीनः इत्यङ्गीकारेण तादृश अदृष्टाश्रयतया जीवः कश्चित् जीव एव वा सिद्ध्येरन् न तु ಜೀವವಿಲಕ್ಷಣ ಕಶ್ಚಿತ್ ಈಶ್ವರಃ. ಆದ್ದರಿಂದ ಜಗತ್ ಸೃಷ್ಟಿಯು ಕೂಡ ಹಾಗೆಯೇ ಆಗಬೇಕು. ಅವನ ಅದೃಷ್ಟ ಅಧೀನವೇ ಆಗಿರೋದ್ರಿಂದ ಜೀವಾನಾಂ ಅದೃಷ್ಟ ಅಧೀನ, ಜೀವನಗಳ ಇವಾಗ ಜಗತ್ ಸೃಷ್ಟಿ ಯಾಕೆ ಆಗಬೇಕು? ಜೀವನ ಅದೃಷ್ಟಕ್ಕೆ ಅಧೀನವಾಗಿಯೇ ಅಂತಾನೆ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಈಶ್ವರ ಅನ್ನೋ ಅನುಮಾನದಲ್ಲಿಸಿರುವ ಪ್ರಯತ್ನವು ಜೀವನ ಅದೃಷ್ಟ ಅಧೀನದಿಂದಲೇ ಆಗಲಿ, ಈಶ್ವರನಿಂದ ಯಾಕೆ ಆಗಬೇಕು? ಅದೃಷ್ಟವೇ ಕೆಲಸ ಮಾಡಿಕೊಳ್ಳಿ, ಅಲ್ಲಿ ಈಶ್ವರ ಹಾಕಬೇಕು ಅಂದರೆ ಅದೃಷ್ಟಕ್ಕೊಬ್ಬ ಆಶ್ರಯ ಬೇಕಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅದೃಷ್ಟ ಎಲ್ಲೋ ಇರಬೇಕಲ್ಲ ಅವರು. ಆದ್ದರಿಂದ ಆ ಅದೃಷ್ಟ, ಜಗತ್ ಸೃಷ್ಟಿಗೆ ಕಾರಣವಾದ ಅದೃಷ್ಟ, ಜೀವರುಗಳ ಅದೃಷ್ಟ ಯಾವುದಿದೆಯೋ ಜಗತ್ ಸೃಷ್ಟಿಗೆ ಕಾರಣವಾದದ್ದು, ಅದು ಜೀವರಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನಲ್ಲಿಯೇ ನನ್ನ ಅದೃಷ್ಟದಿಂದ ಜಗತ್ ಸೃಷ್ಟಿ ಆಗಬೇಕಾದ್ರೆ ನನಗೆ ಅನುಕೂಲವಾಗಿಯೇ ಮಾಡ್ಕೋತೀನಿ ನಾನು. ಆದರೆ ಇಲ್ಲಿ ನನಗೆ ಎಲ್ಲ ಪ್ರತಿಕೂಲವಾಗಿ ಕಂಡು ಬರ್ತಿದೆಯಲ್ಲ, ಜೀವರಿಗೆಲ್ಲ ಪ್ರತಿಕೂಲವಾಗ್ತಾ ಇರೋದ್ರಿಂದ ಇವರನ್ನು ಆಶ್ರಯಿಸಲಿಕ್ಕೆ ಸಾಧ್ಯವಿಲ್ಲ. ಅದೃಷ್ಟ ಅದು. ಅದನ್ನು ಪ್ರೇರಣೆ ಮಾಡೋಕ್ಕೆ ಇನ್ನೊಬ್ಬ ಬೇಕು, ಬೇರೊಬ್ಬ. ಅವನು ಪ್ರೇರಣೆ ಮಾಡೋದ್ರಿಂದ ಇವನಿಗೆ ಸುಖ ದುಃಖಗಳೆಲ್ಲ ಉಂಟು. ನಾನೇ ನನ್ನ ಅದೃಷ್ಟದಿಂದಲೇ ಜಗತ್ ಸೃಷ್ಟಿ ಆಗುತ್ತೆ ಅಂತ ಜೀವನಿಗೆ ಅಧೀನವಾಗಿಬಿಟ್ರೆ ತನಗೆ ಅನುಕೂಲವಾಗಿ ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ ಅವನು ಅಂತ ಇಲ್ಲಿ. ಅದರಿಂದ ಅದು ಪ್ರೇರಣೆ ಮಾಡೋಕ್ಕೊಬ್ಬ ಈಶ್ವರ ಅಂತ ಇರಬೇಕು. ಆದ್ದರಿಂದ ಈಶ್ವರನ ಸಾಧಿಸ್ತೀವಿ, ಇದು ಅವರ ವಾದ ಇಲ್ಲಿ. ತರ್ಹಿ ತಾದೃಶ ಅದೃಷ್ಟ ಪ್ರೇರಕತೆಯಾಯೇ ಈಶ್ವರ ಸಿದ್ಧಿ ಭವತು. ಅದೃಷ್ಟದ ಪ್ರೇರಕ ಒಬ್ಬ ಇರ್ತಾನಲ್ಲ, ಅವನೇ ಈಶ್ವರ. ಅದೃಷ್ಟಾನಾಂ ಜಡತ್ವೇನ, ಅದೃಷ್ಟಗಳು ಅನ್ನೋದೇನು ಅಚೇತನ, ಸ್ವತಃ ಕಾರ್ಯಕಾರಿತ್ವ ಅಸಂಭವಾತ್, ಕಾರ್ಯ ಮಾಡೋಕ್ಕಾಗೋದಿಲ್ಲ. ಒಬ್ಬ ಪ್ರೇರಕ ಬೇಕು, ಚೇತನ ಅದನ್ನು ಪ್ರೇರಿಸಬೇಕು. ಅಥವಾ ತೈರೇವ ಅದೃಷ್ಟೈರೇವ ಸರ್ವಂ ಜಗತ್ ಸೃಷ್ಟಿ ಆದಿಕಂ ಸರ್ವಮಪಿ ಘಟತೆ ಯುಜ್ಯತೆ, ಅಥವಾ ಅದೃಷ್ಟದಿಂದಲೇ ಎಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ರೆ, ಅದೃಷ್ಟಸ್ಯ ಖಲು ಪ್ರಭಾವ ಅದೃಷ್ಟತ್ವಾದೇವ ಪರ್ಯನಿಯೋಗ ಅನರ್ಹ. ಇದಕ್ಕೂ ನಾವು ಪ್ರತಿವಾದ ಒಂದು ಏನು ಹೇಳ್ತೀವಿ ಅಂದರೆ, ಅದೃಷ್ಟಕ್ಕೆ ಪ್ರೇರಕ ಈಶ್ವರ ಬೇಕು ಅಂದರೆ ಜೀವರೇ ಅದೃಷ್ಟಕ್ಕೆ ಪ್ರೇರಕರಾಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ಆವಾಗ ಅವ್ರಿಗೆ ದುಃಖವೆಲ್ಲ ಬರೋದಿಲ್ಲ, ಈಶ್ವರ ಇರಬೇಕು ಹೇಳಿದ್ರೆ, ಈಶ್ವರನು ಬೇಡ, ಅದೃಷ್ಟವೇ ಪ್ರೇರಣೆ ಮಾಡಲಿ. ಅದು ಅದೃಷ್ಟ ಅನ್ನುವ ಶಬ್ದ ಅಂದರೆ ಏನು ಹೇಳುತ್ತೆ? ದೃಷ್ಟವಲ್ಲ ಅನ್ನೋದು ಅದಕ್ಕೆ ಹೆಸರು, ಅರ್ಥ. ಕಂಡು ಬರದೇ ಇರೋವಂಥದ್ದು, ಕಂಡು ಬರ್ತೇ ಇರೋವಂಥದ್ದು ಚೇತನವೋ ಅಚೇತನವೋ ಹೇಗೆ ಗೊತ್ತು ನಿಮಗೆ? ಅದರ ಮೇಲೆ ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು. ಅದೃಷ್ಟವಾದ ವಿಷಯದಲ್ಲಿ ಪ್ರಶ್ನೆ ಹೇಗೆ ಮಾಡ್ತೀರಾ ನೀವು? ಆದ್ದರಿಂದ ಅದರ ಪ್ರಭಾವವು ಹೇಗಾಗುತ್ತೆ ಅನ್ನೋದು ನಮಗೆ ತಿಳಿಯೋದಿಲ್ಲ. ಅದೃಷ್ಟದ ಪ್ರಭಾವ ಹೇಗಾಗುತ್ತೆ ಅಂದರೆ, ಗಹನ ಕರ್ಮಣೋಗತಿ ಅಂತ ಗೀತೆಯಲ್ಲೂ ಓದೋಲ್ಲ. ಕರ್ಮದ ಒಂದು ಪದಗತಿ ಹೇಗೆ ಅನ್ನೋದು ಸ್ವರೂಪ ಬಹಳ ಗೂಢವಾದದ್ದು, ಯಾರಿಗೂ ತಿಳಿಯಕ್ಕಾಗಲ್ಲಪ್ಪ ಅಂತ ಕೃಷ್ಣ ಹೇಳಿದ್ನಲ್ಲ. ಕರ್ಮಣೋಗತಿ ಗಹನ, ಹಾಗೆ ಅದೃಷ್ಟವೂ ಹಾಗೆಯೇ. ಅದರ ವಿಷಯದಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಈಗ ಯಾವ ಕರ್ಮ ಹೇಗೆ ಫಲ ಕೊಡುತ್ತೆ, ಇದೇ ಯಾಕೆ ಹೀಗೆ ಫಲ ಹೇಗೆ ಕೊಡುತ್ತೆ, ಯಾವ ಕಾಲದಲ್ಲಿ ಫಲ ಕೊಡುತ್ತೆ, ಯಾವಾಗ ಇದೆ, ಇದೆಲ್ಲ ಕೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಆ ಕರ್ಮವು ವಿಷಯದಲ್ಲಿ ಯಾರು ತಿಳಿಯೋಕ್ಕಾಗೋದಿಲ್ಲ. ಯಾವ ಕರ್ಮ ಯಾವಾಗ ಫಲ ಕೊಡುತ್ತೆ ಹೇಳೋಕ್ಕಾಗೋದಿಲ್ಲ ಅಂತ ಒಪ್ಕೊಂಡಿದ್ದೀವಿ ನಾವು. ಆ ರೀತಿ ಅದೃಷ್ಟವೂ ಹಾಗೆಯೇ. ಅದೃಷ್ಟ ಅಂದರೆ ಅದೃಷ್ಟತ್ವಾದೇವ ಪರ್ಯನಿಯೋಗ ಅನರ್ಹ, ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅದನ್ನು. ಆದ್ದರಿಂದ ತತಶ್ಚ ಇತಿ ಹೇತೋ ತತ್ಕೃತ ಅದೃಷ್ಟತ್ವ ಪದವಾಚ್ಯ ಪುಣ್ಯಕರ್ತ ಜೀವೇನ ಸಿದ್ಧ ಸಾಧ್ಯಂ ತದನುಮಾನಂ ಸಿದ್ಧಂ ಸಾಧ್ಯಂ ಸ್ಯಾತ್ ಭವೇತ್. ಇನ್ನೊಬ್ಬ ಜೀವನೇ ಆಗಿರೋದ್ರಿಂದ ತಿಳಿದಿರೋ ವಿಷಯವೇ ಅದು. ಜೀವನ ಅದೃಷ್ಟದಿಂದ ಆಗುತ್ತೆ ಅಂತ ಹೇಳಿದ್ರೆ, ಜೀವನನ್ನ ಇಟ್ಟುಕೊಂಡು ಜೀವನನ್ನೇ ನೀವು ಸಾಧಿಸಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸಿದ್ಧ ಸಾಧನ ಅಂತ ಅದಕ್ಕೆ ಹೆಸರು, ಸಿದ್ಧ ಸಾಧ್ಯ ಅಂತ ಹೇಳಿ. ಅದಾಗಲೇ ಸಾಧಿಸಿರೋದೇ, ಅದನ್ನು ಆಗಲೇ ಸಿದ್ಧಿಸಿರೋದನ್ನ ಇನ್ನೊಂದರಿಂದ ಸಾಧಿಸ್ಬೇಕಾಗಿಲ್ವಲ್ಲ. ಜೀವನ ಅದೃಷ್ಟ ತಿಳಿದಿರೋ ವಿಷಯವೇ. ಆದ್ದರಿಂದ ನಿಮಗೆ ಇದರಿಂದ ಇನ್ನೊಬ್ಬ ಜೀವನೇ ಸಿಗಬೇಕೇ ಹೊರತು ಈಶ್ವರ ಅನ್ನೋನು ಸಿಗೋಕ್ಕಾಗೋದಿಲ್ಲ. ಅದೃಷ್ಟವನ್ನು ಇಟ್ಟುಕೊಂಡು ಈಶ್ವರನನ್ನು ಸಾಧಿಸೋಕ್ಕಾಗೋದಿಲ್ಲ.
ಅದೃಷ್ಟದಿಂದ ಇಟ್ಕೊಂಡು ಈಶ್ವರನ ಸಾಧಿಸೋಕ್ಕಾಗೋದಿಲ್ಲ. ಹೇಗೆ ಅಬುದ್ಧಿಪೂರ್ವಕವಾದ ಪ್ರಯತ್ನಗಳಿಂದ ಕಾರ್ಯ ನಡೆಯುತ್ತೋ ಹಾಗೆಯೇ ಅದೆಲ್ಲ ಜೀವನ ಅದೃಷ್ಟದಿಂದ ನಡೆಯುತ್ತೆ. ಅದೇ ರೀತಿ ಜಗತ್ ಸೃಷ್ಟಿಗೂ ಒಂದು ಅದೃಷ್ಟ ಕಾರಣ ಇರಬೇಕು. ಆ ಅದೃಷ್ಟಕ್ಕೆ ಒಬ್ಬ ಪ್ರೇರಕ ಇರಬೇಕು, ಅವನು ಈಶ್ವರ. ಅಂದರೆ ಅವನು ಇನ್ನೊಬ್ಬ ಜೀವನಂತೆಯೇ ಸಿಗ್ತಾನೆ ಹೊರತು ನಿಮಗೆ ಅವನು ಈ ಜೀವನಿಗಿಂತ ವಿಲಕ್ಷಣನಾದವನು ಸಿಗೋದಕ್ಕೆ ಸಾಧ್ಯವಿಲ್ಲ. ಎರಡನೆಯದು, ಅದು ಅದೃಷ್ಟವಾದ್ದರಿಂದ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಯಾರು ಹೇಳೋಕ್ಕಾಗಲ್ಲ. ಒಬ್ಬ ಪ್ರೇರಕ ಇಲ್ಲದೇನೆ ಕೆಲಸ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅದು ಅದೃಷ್ಟ. ಅದೃಷ್ಟವಾದ ವಿಷಯದಲ್ಲಿ ಪ್ರಶ್ನೆ ಹೇಗೆ ಮಾಡ್ತೀರಾ? ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅದು ಹೀಗೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ನೀವು? ಈ ರೀತಿ ನಾವು ಪ್ರತಿವಾದ ಮಾಡಿದ್ರೆ ಅವರು ಉತ್ತರ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ತರ್ಜೀವನ ಯೋನಿ ಯತ್ನ ಖಲು ಅದೃಷ್ಟಾಧೀನ ಕಂಟಕ ತೈಷ್ಣ್ಯಾಧಿಕಂ ಯಥಾ ಅದೃಷ್ಟ ಕಾರಣಾಧೀನಂ ತದ್ವದೇವ ಸರ್ವಂ ಭವತು ಕೃತಮೀಶ್ವರೇಣ. ಜೀವನ ಒಂದು ನಿಶ್ವಾಸಾದಿಗಳು ನಿದ್ದೆ ಮಾಡುವಾಗ ಎಲ್ಲ ಮಾಡೋದು ಹೇಗೆ ಅದೃಷ್ಟಾಧೀನವೋ ಹಾಗೆಯೇ ಈ ಮುಳ್ಳು ಅನ್ನೋದು ತೀಕ್ಷ್ಣವಾಗಿರುತ್ತೆ, ಚುಚ್ಚುತ್ತೆ. ಅದು ಆ ಮುಳ್ಳು ಯಾಕೆ ಹಾಗೆ ತೀಕ್ಷ್ಣವಾಗಿದೆ ಅಂತ ಹೇಳಿದ್ರೆ ಅದೃಷ್ಟ, ಅದು ಅದರ ಅದೃಷ್ಟದಂತೆ ಕಾರಣ, ಅದೃಷ್ಟವೇ ಕಾರಣ. ಅದಕ್ಕೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ಬೆಂಕಿ ಯಾಕೆ ಸುಡುತ್ತೆ ಅಂತ ಹೇಳಿದ್ರೆ ಏನು ಉತ್ತರ ಕೊಡಬೇಕು? ನೈಯಾಯಿಕರು ಏನು ಕೊಡ್ತಾರೆ? ಅದೃಷ್ಟ ಅಂತ ಹೇಳಬೇಕು, ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲ ಅದೃಷ್ಟದಿಂದಲೇ ಆಗತ್ತೆ ಅಂತ ಹೇಳಿದ್ರೆ ಈಶ್ವರ ಯಾಕೆ ಬೇಕು ನಿಮಗೆ ಅಂತ ಪ್ರಶ್ನೆ. ಅದೃಷ್ಟಸ್ಯ ಆಶ್ರಯಾಪೇಕ್ಷಾ ಅನಿವಾರ್ಯ ಇತಿ ಚೇತ್. ಆಶ್ರಯ ಒಂದು ಅಪೇಕ್ಷೆ ಇದೆ ಅಂದರೆ ತದಾಶ್ರಯತೆಯ ಸಿದ್ಧ ಜೀವ ಏವ ಸ್ವಾದೃಷ್ಟದ್ವಾರ ಜಗತ್ಕಾರಣಂ ಭವತು. ಅದಕ್ಕೆ ಆಶ್ರಯವಾಗಿ ಒಬ್ಬ ಜೀವನೇ ಆಗಿರಬಹುದು ಜಗತ್ತಿಗೆ. ಹಾಗಾದರೆ ತದದೃಷ್ಟ ಪ್ರೇರಕತ್ವ ನಹಿ ಜೀವಸ್ಯ ಭವೇತ್. ಅದನ್ನು ತನ್ನ ಅದೃಷ್ಟದ ಪ್ರೇರಣೆ ತಾನೇ ಮಾಡೋಕ್ಕಾಗೋದಿಲ್ವಲ್ಲ. ಆಗ ಅಧರ್ಮ ಪ್ರೇರಕತ್ವಮಪಿ ತಸ್ಯ ವಾಚ್ಯಂ ಸ್ವಾನಿಷ್ಟಂ ಕಥಂ ಸ ಕುರ್ಯಾತ್. ತನಗೆ ಅನಿಷ್ಟವಾದದ್ದನ್ನು ಮಾಡ್ಕೊಳ್ಳೋದಿಲ್ಲ ಅವನು. ಜೀವನ ಅದೃಷ್ಟವೇ ಕಾರಣ ಅಂತ ಹೇಳಿದ್ರೆ ತನಗೆ ಅನಿಷ್ಟವಾದದ್ದನ್ನು ಯಾಕೆ ಮಾಡ್ಕೋತಾನವನು? ಸಿದ್ಧವಾಗಿ ಹೇಗೆ ಬೇಕೋ ಹಾಗೆ ಮಾಡಬೇಕು. ಆದ್ದರಿಂದ ತನಗೆ ಅನುಕೂಲವಾಗಿ ಮಾಡಿಕೊಳ್ಬೇಕು. ಆದ್ದರಿಂದ ಅದಕ್ಕೆ ಅದೃಷ್ಟ ಪ್ರೇರಕತೆಯ ಈಶ್ವರ ಸಿದ್ಧ್ಯತಿ ಇತ್ಯಪಿ ನ ಅದೃಷ್ಟವನ್ನು ಪ್ರೇರಣೆ ಮಾಡೋಕ್ಕೆ ಈಶ್ವರನು ಸಿದ್ಧಿಸಾನೆ ಅಂತ ಹೇಳಿದ್ರೆ ಆದ್ದರಿಂದ ನೀವು ಹೇಳೋದು ಸರಿಯಿಲ್ಲ. ಯಾಕೆ ಅಂದರೆ ಅದೃಷ್ಟಾನಾಂ ಸ್ವತಂತ್ರತೆಯ ಏವ ಸಾಧಾರಣ ಕಾರಣತ್ವಾತ್. ಅದೃಷ್ಟವು ಸ್ವತಂತ್ರವಾಗಿ ಎಲ್ಲ ಕಾರ್ಯಕ್ಕೆ ಕಾರ್ಯ ಸಾಮಾನ್ಯ ಕಾರಣಂ ಅದೃಷ್ಟಂ. ನ್ಯಾಯಿಕರು ಒಪ್ಕೊಂಡಿರೋ ವಿಷಯ. ಅದೃಷ್ಟ ಸ್ವತಂತ್ರವಾಗಿ ಕಾರಣ ಅಂತ ಒಪ್ಕೊಂಡಿದ್ದೀರಾ ನೀವು. ಆದ್ದರಿಂದ ಕಾರ್ಯ ಸಾಮಾನ್ಯಕ್ಕೆ ಅದೃಷ್ಟ ಸ್ವತಂತ್ರವಾಗಿ ಸಾಧಾರಣ ಕಾರಣ ನಿಮ್ಮ ಪ್ರಕಾರ. ಆದ್ದರಿಂದ ಜಗತ್ತಿಗೂ ಹಾಗೆ ಸಾಧಾರಣ ಕಾರಣವಾಗಲಿ. ಯದಿ ಜೀವಾತಿರಿಕ್ತ ಕಶ್ಚಿತ್ ಕಲ್ಪ್ಯತೆ ತದಾ ಅನವಸ್ಥಾ ಸ್ಯಾತ್. ಅದಕ್ಕೆ ಮೇಲೆ ಇನ್ನೊಂದು ಕಷ್ಟ ಏನು ಬರುತ್ತೆ ಅಂದರೆ ಜೀವನಿಗಿಂತ ಬೇರೆಯಾದ ಒಬ್ಬ ಈಶ್ವರನೇ ಅದಕ್ಕೆ ಪ್ರೇರಣೆ ಮಾಡುವನು, ಅವನೇ ಇದನ್ನು ಮಾಡ್ತಾನೆ ಅಂದರೆ ಆವಾಗ ಈ ಅನವಸ್ಥೆ ಎನ್ನುವ ಒಂದು ದೋಷ ಬರುತ್ತೆ. ಅನವಸ್ಥೆ ದೋಷ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಸ್ವಾಮಿ ದೇಶಿಕನ್ನು ಕ್ಲುಪ್ತಾವಿತ್ಯಾದಿನ. ಇಲ್ಲಿ ಹೇಳ್ತಾರೆ ಅನ್ಯಸ್ಯ ಜೀವಾತಿರಿಕ್ತಸ್ಯ ಈಶ್ವರಸ್ಯ ಕ್ಲುಪ್ತೌ ಉಕ್ತ ಅನುಮಾನೇನ ಸಾಧನೆ. ಅವನ ಯುದ್ಧ ಅನುಮಾನದಿಂದ ಜೀವನಿಗಿಂತ ಬೇರೆಯಾದ ಒಬ್ಬ ಈಶ್ವರ ಇದ್ದಾನೆ ಅಂತ ಸಾಧಿಸಿದ್ರೆ ತ್ವತ್ಸಪಕ್ಷೆ. ಇದಕ್ಕೆ ಸಪಕ್ಷ ಇರಬೇಕು. ಸಪಕ್ಷ ಯಾವುದು ಅಂದರೆ ಪೃಥಿವ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಹೇಳಿದ್ರು. ಅವರು ಹೇಳುವ ಅನುಮಾನ ಪೃಥ್ವಿ ಮೊದಲಾದದ್ದೆಲ್ಲ ಸಕರ್ತೃಕ, ಒಬ್ಬ ಕರ್ತ ಮಾಡಿರಬೇಕು. ಯಾಕೆ ಅಂದರೆ ಕಾರ್ಯತ್ವಾತ್, ಕಾರ್ಯ ಅದೆಲ್ಲ. ಇವಾಗ ಆಕಾಶ ಇದೆ, ವಾಯು ಇದೆ, ಇದೆಲ್ಲವೂ ಕೂಡ ಕಾರ್ಯ ಕಂಡು ಬರ್ತಾ ಇದೆ ಪದಾರ್ಥಗಳು. ಯಾರೋ ಒಬ್ಬ ಸೃಷ್ಟಿ ಮಾಡಿದ್ರೆ ತಾನೇ ಇರುತ್ತೆ. ಇದೆಲ್ಲ ಸಕರ್ತೃಕ. ಹೇಗೆ? ಅದಕ್ಕೆ ದೃಷ್ಟಾಂತ ಏನು ಅಂದರೆ ಅದು ಕಾರ್ಯತ್ವ. ಅದು ಕಾರ್ಯ ಅನ್ನೋದು ಅದು ಹೇತು. ದೃಷ್ಟಾಂತ ಏನು ಅಂದರೆ ಘಟವತ್. ಘಟವನ್ನು ಒಬ್ಬ ಕುಂಬಾರ ಮಾಡಿದ್ರೆ ತಾನೇ ಒಂದು ಘಟ ಉತ್ಪನ್ನವಾಗುತ್ತೆ. ಹಾಗೆಯೇ ವಾಯುವನ್ನು ಯಾರೋ ಒಬ್ಬ ಉತ್ಪತ್ತಿ ಮಾಡಿರಬೇಕು. ಇಲ್ಲೇ ಹೋದರೆ ಅದು ಉತ್ಪನ್ನವಾಗೋಕ್ಕಾಗೋದಿಲ್ಲ, ಅದಕ್ಕೊಬ್ಬ ಕರ್ತ ಇರಬೇಕು ಅಂತ ಅವ್ರು ಹೇಳಿದ್ರೆ ಈ ಘಟಾದಿ ದೃಷ್ಟಾಂತ ಏನು ಹೇಳ್ತಿರಲ್ಲ, ಆ
ಪೃಥಿವಿ ವಾಯು ಇದನ್ನೆಲ್ಲ ಸೃಷ್ಟಿ ಮಾಡಿದವನು ಈಶ್ವರ ಅಂತ ಹೇಳಿದ್ರಲ್ಲ, ಅವನು ಜಗತ್ತೆಲ್ಲ ಸೃಷ್ಟಿ ಮಾಡಿದವನು ಅಂತ ಹೇಳಿದ್ರಿ. ಜಗತ್ತಿಗೆ ಕಾರಣ ಆಯ್ತವನು. ಜಗತ್ತಿನ ಒಳಗೆ ಘಟವೂ ಸೇರಿದೆಯಲ್ಲ, ನಿಮ್ಮ ದೃಷ್ಟಾಂತವು ಜಗತ್ತಲ್ಲಿ ಅಂತರ್ಗತ. ದೃಷ್ಟಾಂತವು ಅಂತರ್ಗತ ಜಗತ್ತಲ್ಲಿ. ಆದ್ದರಿಂದ ಜಗತ್ ಸೃಷ್ಟಿ ಮಾಡುವ ಈಶ್ವರ ಘಟವನ್ನು ಸೃಷ್ಟಿ ಮಾಡುವ ಕುಂಬಾರನ ಜೊತೆ ಅವನು ಜಗತ್ ಕಾರಣ ತಾನೆ, ಅವನು ಆಗಬೇಕು ಕಾರಣ. ಆಗ ಇಬ್ಬರು ಕಾರಣಗಳು ಬರಬೇಕು ಅಲ್ಲಿ. ಘಟಕ್ಕೆ ಇಬ್ಬರು ಕಾರಣರು ಬರಬೇಕು. ಯಾಕೆ ಅಂದರೆ ಜಗತ್ ಸೃಷ್ಟಿ ಮಾಡಿದವನು ಅವನೇ. ಉದಾಹರಣೆ ಕೊಡೋದು ಅದರ ಒಳಗಡೆ ಇರುವ ಘಟವನ್ನೇ. ನೀವು ಘಟವನ್ನು ಸೃಷ್ಟಿ ಮಾಡಿದ ಕುಂಬಾರನ್ನೇ ಉದಾಹರಣೆ ಕೊಡ್ತಾ ಇದ್ದೀರಾ. ಆ ಘಟವನ್ನು ಕುಂಬಾರ ಸೃಷ್ಟಿ ಮಾಡಿದವನು ಇವನೇ ತಾನೆ, ಈಶ್ವರ ತಾನೆ ಜಗತ್ ಸೃಷ್ಟಿ ಮಾಡಿದವನು. ಅನುಮಾನದಿಂದ ಈ ಸಾಧಿಸಿದ್ರೆ ಇದು ಅನವಸ್ಥೆ ಆಗುತ್ತೆ. ಹೀಗೆ ಅದನ್ನು ಹೇಳ್ತಾರೆ. ಸಪಕ್ಷೆ, ನಿಮ್ಮ ಸಪಕ್ಷ ಯಾವುದು ಅಂದರೆ ಘಟ. ಭವದವಿಮತೆ ಘಟಾದವು ದೃಷ್ಟ ಅಂತೆ. ಅಲ್ಲಿ ಕರ್ತೃದ್ವಯಂ ಕುಲಾಲಹ ಈಶ್ವರಶ್ಚ ಇತಿ ಕರ್ತೃದ್ವಯಂ ಉಪನಮತಿ ಸ್ವಯಂ ಸಿದ್ಧ್ಯತಿ. ಯಾಕೆ? ಈಶ್ವರಸ್ಯ ಸರ್ವಜಗತ್ಕಾರಣತ್ವಾತ್ ಘಟಾದೇಹ ಜಗದಂತರ್ಗತತ್ವಾಚ. ಘಟವು ಜಗತ್ತಿನಲ್ಲಿಯೇ ಸೇರಿಬಿಟ್ಟಿದೆ. ಘಟದ ದೃಷ್ಟಾಂತ ಇಟ್ಕೊಂಡು ಈಶ್ವರ ಜಗತ್ಕರ್ತ ಅಂದರೆ ಘಟಕ್ಕೆ ಅವನು ಉಪಕಾರಣ ಆಗಬೇಕಲ್ಲ. ಇಬ್ಬರು ಕಾರಣ ಆದರು ಅವಾಗ. ಇಷ್ಟಮೇವ ತತ್ ಅಸ್ಮಾಕಂ. ಹೌದು, ಅದು ನಮ್ಗೆ ಇಷ್ಟವೇ, ಏನು ಅದರಲ್ಲೇನು ವಿರೋಧ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಪಕ್ಷೇಪಿ ಕ್ಷಿತ್ಯಂಕುರಾದವಪಿ ಸ್ಯಾತ್ ಕರ್ತೃದ್ವಯಂ ಸ್ಯಾತ್. ಕ್ಷಿತಿ ಅಂಕುರಾದರಲ್ಲೂ ಎರಡು ಕರ್ತ ಆಗ್ಬೇಕು ಅವಾಗ. ಕ್ಷಿತಿ ಅಂಕುರಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಹೇಳಿದಾಗ ಕ್ಷಿತಿ ಅಂಕುರಾದಿ ಅದರಲ್ಲೂ ಕೂಡ ಇಬ್ಬರು ಘಟ. ಯಾಕೆಂದರೆ ಅದು ಜಗತ್ತಿನಲ್ಲಿ ಅಂತರ್ಗತ. ಅದು ಅಂತರ್ಗತವೇ ಜಗತ್ತಿನಲ್ಲಿ. ಜಗತ್ತು ಸಕರ್ತಕಂ ಅಂತ ಹೇಳಲಿಲ್ಲ, ಕ್ಷಿತ್ಯಂಕುರಾದಿಕಂ ಅಂತಲೇ ಅವರು ಹೇಳೋದು ಅನುಮಾನವನ್ನು. ಹಾಗಾದರೆ ಆಗಲಿ, ಏನು ಅದರಲ್ಲಿ ಹಾನಿ ಅಂತ ಹೇಳಿದ್ರೆ ಏವಂ ಕ್ರಮೇಣ ಅವ್ಯವಸ್ಥಾ ಅನವಸ್ಥಾ ದುರ್ವಾರ. ಯಾಕೆಂದರೆ ಇಬ್ಬರು ಕಾರಣವಾದ ಈಶ್ವರ, ಇಬ್ಬರಿಗೂ ಕಾರಣವಾದವನು. ಅದರಲ್ಲಿ ಅದಕ್ಕೆ ಇನ್ನೊಬ್ಬ ಈಶ್ವರನ್ನೇ ಹೇಳಬೇಕು. ಘಟಾದವು ಕರ್ತೃದ್ವಯಸ್ಯ ಅಂಗೀಕಾರಾತ್ ತಸ್ಯ ಚ ಈಶ್ವರ ಅನುಮಾನೇ ದೃಷ್ಟಾಂತತ್ವಾತ್ ತದನುಗುಣತೆಯ ಪಕ್ಷೇಪಿ ದೃಷ್ಟಾಂತಗತ ಕರ್ತೃದ್ವಯಂ ಏತದನುಮಾನ ಸಿದ್ಧ ಕರ್ತ ಚ ಇತಿ ಕ್ಷಿತ್ಯಾದವು ಕರ್ತೃದ್ವಯಂ ಆಪತತಿ. ಕ್ಷಿತಿ ಮೊದಲಾದಲ್ಲಿ ಮೂರು ಜನ ಕರ್ತಗಳಾಗಬೇಕು ಅವಾಗ. ಘಟ ದೃಷ್ಟಾಂತ ಹೇಳಿದ್ರಿ ಈಶ್ವರ ಅನುಮಾನದಲ್ಲಿ. ಆ ಕರ್ತೃದ್ವಯ ಘಟಗಳಲ್ಲಿ ಇಬ್ಬರು ಕರ್ತ ಅನ್ನೋದು ನಿಮ್ಗೆ ಇಷ್ಟವೇ ಅಂತ ಹೇಳಿದ್ರಿ. ಜಗತ್ಕರ್ತ ಆದ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಜಗತ್ತಿನಲ್ಲಿ ಅಂತರ್ಗತ ಘಟಕ್ಕೆ ಇಬ್ಬರು ಕರ್ತಗಳು ಸೃಷ್ಟಿಯಾದರು. ಇದು ಸಪಕ್ಷ ಆಯಿತು. ಪಕ್ಷ ಯಾವುದು ಅಂದರೆ ಕ್ಷಿತಿ ಅಂಕುರಾಧಿಕ. ಈ ಇಬ್ಬರು ಕರ್ತಗಳು ಜೊತೆ ಕ್ಷಿತಿ ಅಂಕುರಾಧಿಕ ಮಾಡಿದ ಇನ್ನೊಬ್ಬ ಕರ್ತ ಅಲ್ಲಿ ಬರ್ತಾನೆ, ಮೂರನೇವನು. ಅದು ಮೂರನೇವನಾಗ್ತಾನೆ ಅವಾಗ. ಅದರ ಜೊತೆ ನೀವು ಅದಕ್ಕೆ ಘಟದ ದೃಷ್ಟಾಂತ ಮತ್ತೆ ಕೊಟ್ಟರೆ ಅಲ್ಲಿ ಇನ್ನೊಬ್ಬ ಬರಬೇಕು. ಇದಕ್ಕೆ ಅದರ ದೃಷ್ಟಾಂತ ಕೊಟ್ಟರೆ ಪಕ್ಷದಲ್ಲೂ ಸಪಕ್ಷದಲ್ಲೂ ಪರಸ್ಪರ ಎಲ್ಲ ಅನ್ವಿತವಾಗಿ ಹೋಗಿ ಎಲ್ಲ ಅನವಸ್ಥಾ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ದೃಷ್ಟಾಂತದಲ್ಲಿ ಕರ್ತೃತ್ವೇ ಸಿದ್ಧವು ತಾದೃಶ ಘಟದೃಷ್ಟಾಂತೇನ ಕ್ಷಿತ್ಯಾದವು ಅಪಿ ಘಟಗತ ಕರ್ತೃತ್ರಯಂ. ಆವಾಗ ಘಟದಲ್ಲಿರುವ ಕರ್ತೃತ್ವಯ ಏತದ ಅನುಮಾನ ಸಿದ್ಧೇಹ ಅವಶ್ಯ ಕರ್ತೃಕತ್ವಂಚ ಇತಿ. ಇದೆಲ್ಲ ವಾದದಲ್ಲಿ ವಾದ ಮಾಡೋದು ಹೇಗೆ? ಜಗತ್ತಿನ ದೃಷ್ಟಾದ ಈಶ್ವರನ ಸಾಧಿಸಕ್ಕೆ ಜಗತ್ತು ಒಳಗಡೆ ಇರುವ ಘಟವನ್ನೇ ಸಪಕ್ಷವನ್ನಾಗಿ ಮಾಡಿಕೊಂಡು ಅದರಲ್ಲಿರುವ ಒಂದು ಕ್ಷಿತಿ ಮೊದಲಾದ ಪೃಥಿವಿಯು ಸಕರ್ತೃಕ ಕಾರ್ಯತ್ವಾತ್. ಆದ್ದರಿಂದ ಘಟವತ್ ಅಂತ ಹೇಳಿದ್ರೆ, ಆದ್ದರಿಂದ ಈ ಜಗತ್ತಿನೆಲ್ಲ ಸೃಷ್ಟಿ ಮಾಡಿದವನು ಜಗತ್ತು ಕಾರ್ಯಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಹೇಳಿದ್ರೆ ಇದೆಲ್ಲ ಒಂದಕ್ಕೆ ಪರಸ್ಪರ ಎಲ್ಲವೂ ಜಗತ್ತೊಳಗಡೆನೆ ಅಂತರ್ಗತ ಆಗಿರೋದ್ರಿಂದ ಪಕ್ಷ ಸಪಕ್ಷಗಳಲ್ಲಿ ನೀವು ನೋಡ್ಕೊಂಡು ಹೋದರೆ ಇದರಲ್ಲಿ ಎರಡು ಇದ್ದರೆ ಈ ಎರಡು ಕರ್ತಗಳು ಅದರಲ್ಲೂ ಅನ್ವಯಿಸಬೇಕು. ಆ ಎರಡು ಕರ್ತ ಜೊತೆ ಇನ್ನೊಬ್ಬ ಕ್ಷಿತಿ ಪೃಥ್ವಿಯನ್ನು ಉಂಟು ಮಾಡಿದವನು ಮೂರನೇವನು ಸೇರಿಕೊಳ್ತಾನೆ. ಅದನ್ನು ಮತ್ತೆ ಸಪಕ್ಷಕ್ಕೆ ಅನ್ವಯಿಸಿದ್ರೆ ಅದರಲ್ಲಿ ನಾಲ್ಕನೇ ಒಬ್ಬ ಆ ಮೂರು ಜನರು ಇದರಲ್ಲೂ ಕರ್ತಗಳಾಗಬೇಕಾಗುತ್ತೆ. ಇವರು ಕೂಡ ಅದರಲ್ಲಿ ಮತ್ತೆ ಕರ್ತ ಆಗಬೇಕಾಗತ್ತೆ. ಹೀಗೆ ಅನವಸ್ಥಾ ಅನ್ನುವಂತಹ ದೋಷ ಬರುತ್ತೆ ಇದರಲ್ಲಿ. ಇದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಕರ್ತೃ ಚತುಷ್ಟಯ ಸಿದ್ಧಿ ಕ್ರಮೇಣ
ಅನಂತ ಕರ್ತೃಪರಂಪರಾಯ ವಕ್ತವ್ಯತ್ವೇನ ಕುತ್ರಾಪಿ ನ ಪ್ರತ್ಯತಿಷ್ಠೇತ್. ಇದೇ ತರ್ಕ ಅಪ್ರತಿಷ್ಠಾನಾದಪಿ ಅಂತ ಹೇಳಿದ್ದು. ತರ್ಕದಲ್ಲಿ ಒಂದು ಪ್ರತಿಷ್ಠೆ ಇಲ್ಲ. ಇದು ಅನವಸ್ಥಾ ಅನ್ನೋ ದೋಷ ಈ ಈಶ್ವರ ಅನುಮಾನೇನ ಕಶ್ಚಿದ ನ ಕಿಂಚಿದಪಿ ಸಿದ್ಧೇತ್. ಈಶ್ವರ ಅನುಮಾನದಿಂದ ಘಟಕರ್ತಾವನ್ನು ಇಟ್ಟುಕೊಂಡು ಸಾಧಿಸಿದ್ರೆ ನಿಮಗೆ ಸಿದ್ಧಿಸೋಕ್ಕೆ ಆಗೋದಿಲ್ಲ ಅನ್ನೋದು ಈ ಅನಂತ ಕರ್ತೃತ್ವ ಕಲ್ಪನಾಯ ವಿಫಲತ್ವಾತ್. ಇದು ವಿಫಲವಾದ್ದರಿಂದ ಪ್ರಥಮ ಕಕ್ಷಾಯಾಮ್ ಏವ ಏಕೈಕಮೇವ ಕರ್ತಾರಂ ಘಟೆ ಅಂಗೀಕುರ್ಮಃ ಹೇಳಿದ್ರೆ ಏಕೇನೈವ ಕಾರ್ಯಸಿದ್ಧೌ ಕರ್ತೃದ್ವಯ ಅಂಗೀಕಾರಸ್ಯ ವಿಫಲತ್ವಾತ್ ಯದಿ ವ್ಯಕ್ತಿ ಪರಂಪರಾ ನ ಕಲ್ಪ್ಯತೆ ಏಕೇನೈವ ಕುಲಾಲೇನ ಘಟೋತ್ಪತ್ತಿಯ ದ್ವಿತೀಯಸ್ಯ ಚೇತನಸ್ಯ ಈಶ್ವರಸ್ಯಾಪಿ ಅನಪೇಕ್ಷಣಾತ್ ಆದ್ಯೇಪಿ ಏಕಮಾತ್ರ ಕರ್ತೃಕತಾ ಸ್ಯಾತ್ ಅದೃಷ್ಟದ್ವಾರ ಜೀವಾನಾಮೇವ ಜಗತ್ಕರ್ತೃತ್ವ ಸಿದ್ಧಿ ಈಶ್ವರ ಸಿದ್ಧಿ. ಇಲ್ಲ, ಒಬ್ಬನ್ನೇ ಈ ರೀತಿ ಅನಂತವಾದ ಕರ್ತೃಗಳು ಬರ್ತಾರೆ ಅಂತ ಹೇಳಿರೋದ್ರಿಂದ ನಾವು ಒಬ್ಬನೇ ಕರ್ತ ಅಂತ ನಾವು ಘಟದಲ್ಲಿ ಒಪ್ಕೊಳ್ತೀವಿ. ಈಶ್ವರನು ಕರ್ತ ಅಲ್ಲ ಘಟಕ್ಕೆ. ಜಗತ್ತೆಲ್ಲ ಸೃಷ್ಟಿ ಮಾಡಿದ್ರು ಘಟದ ಕರ್ತೃತ್ವ ಈಶ್ವರನಿಗೆ ನಾವು ಹೇಳೋದಿಲ್ಲ ಅಂತ ಹೇಳಿದ್ರೆ ಆಗ ಈಶ್ವರನ ಜೀವನ ಅದೃಷ್ಟವೇ ಎಲ್ಲಕ್ಕೂ ಕಾರಣವಾಗುತ್ತೆ. ಆದ್ದರಿಂದ ಅದೃಷ್ಟದಿಂದಲೇ ಎಲ್ಲ ಕಾರಣ, ಎಲ್ಲ ಸೃಷ್ಟಿ ಆಗ್ಬೋದು ಅಂತ ಯಾಕೆ ಒಪ್ಕೊಳ್ಬಾರ್ದು ನೀವು ಅಂತ ಹೇಳಿದ್ರೆ ಅದಕ್ಕೆ ಅವರು ಉತ್ತರ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಈಶ್ವರ ಈ ಅನುಮಾನದಿಂದ ಈಶ್ವರನ ಸಿದ್ಧಿಸಕ್ಕಾಗೋದಿಲ್ಲ. ಅದೃಷ್ಟವನ್ನು ಇಟ್ಟುಕೊಂಡು ಕಾರ್ಯ ಸಾಮಾನ್ಯ ಕಾರಣಂ ಅದೃಷ್ಟಂ ಅಂತ ಒಂದು ಒಪ್ಕೊಂಡಿದ್ದಾರೆ ಅವರು. ಎಲ್ಲ ಕಾರ್ಯಗಳಿಗೂ ಒಂದು ಸಾಧಾರಣ ಕಾರಣ ಅದೃಷ್ಟ. ಅದನ್ನು ಇಟ್ಟುಕೊಂಡು ಇಲ್ಲಿ ಈಶ್ವರನನ್ನು ನೀವು ಸಿದ್ಧಿಸಕ್ಕಾಗೋದಿಲ್ಲ ಅನ್ನೋದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಕಾರ್ಯಕಾರ ಸಾಮಾನ್ಯ ಕಾರಣಂ ಅಂತ ಹೇಳುವಾಗ ಅದೃಷ್ಟದಿಂದಲೇ ಎಲ್ಲ ಸಿದ್ಧಿಸುತ್ತೆ. ಅದು ಅದೃಷ್ಟವಾದ್ದರಿಂದಲೇ ಅದರ ಸ್ವರೂಪ ನಮಗೆ ತಿಳಿಯೋದಕ್ಕಾಗೋದಿಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಅದಕ್ಕೊಬ್ಬ ಪ್ರೇರಕ ಬೇಕು ಅನ್ನೋದನ್ನ ಹೇಗೆ ಊಹೆ ಮಾಡ್ತೀರಾ? ಪ್ರೇರಕ ಯಾಕಿರಬೇಕು? ಇಲ್ಲದೇನೆ ಆಗಲಿ ಕೆಲಸ ಮಾಡಲಿ ಅಂತ ಹೇಳಿದ್ರೆ ಅದು ನೀವು ಪ್ರೇರಕ ಇರಲೇಬೇಕು ಅಂದರೆ ಜೀವನೇ ಪ್ರೇರಕ ಆಗ್ಬೋದು ಅಂತ ಹೇಳ್ಬೋದು. ಈಶ್ವರ ಅಂತ ಹೇಗೆ ಸಿಗ್ತಾನೆ? ಈಶ್ವರ ಸಿಕ್ಕಿದ್ರು ಅವನು ಇನ್ನೊಬ್ಬ ಜೀವನೇ ಆಗ್ತಾನೆ ಹೊರತು ಜೀವ ವಿಲಕ್ಷಣನಾದ ಈಶ್ವರನು ನಿಮಗೆ ಸಿದ್ಧಿಸೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಈ ಪಕ್ಷದಲ್ಲಿ ಪಕ್ಷ ಸಪಕ್ಷಗಳ ವಿಷಯದಲ್ಲಿ ಮಾಡುವ ವಾದ ಪ್ರತಿವಾದಗಳು ಇದೆಲ್ಲ. ಅದನ್ನು ಈ ರೀತಿಯಲ್ಲಿ ಎಲ್ಲವೂ ಕೂಡ ಇದನ್ನೇ ಇದೇ ರೀತಿಯಲ್ಲಿಯೇ ಇದನ್ನು ವಿವರಿಸ್ತಾರೆ ಸ್ವಲ್ಪ ಹೇಗೆ ಇದೆಲ್ಲ ಅಂತ ಹೇಳ್ಬಿಟ್ಟು. ಈಶ್ವರನ್ ಹೇಗೆ ಸಿದ್ಧಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಅನುಮಾನದಿಂದ ನೀವೇ ವಂಚಿತರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಪಕ್ಷ ಘಟೋಪಿ ಜಗದಂತರ್ಗತಃ ಅನ್ನೋದೇ ಇಲ್ಲಿ ಮುಖ್ಯವಾದ ದೂಷಣೆ ನಾವು ಮಾಡುವಂತಹದ್ದು. ಸಪಕ್ಷವಾದ ಘಟವು ಜಗದಂತರ್ಗತವೇ ಆದ್ದರಿಂದ ಜಗತ್ ಸೃಷ್ಟಾವಾದ ಈಶ್ವರನನ್ನ ಸ್ವಪಕ್ಷವಾದ ಜಗತ್ತಿನಲ್ಲಿಯೇ ಒಳಗಡೆ ಇರುವ ಘಟವಾದ ದೃಷ್ಟ ಅಂತ ಇಟ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡುವ ಈಶ್ವರನನ್ನ ಜೀವನಿಗಿಂತ ವಿಲಕ್ಷಣನಾದವನು ಅಂತ ಸಾಧಿಸಕ್ಕೆ ಹೋಗ್ತಿರಲ್ಲ ನೀವು. ಇದು ಹೇಗೆ ಸಾಧ್ಯವಾಗುತ್ತೆ? ಇದು ಅನ್ಯತಾ ಸಿದ್ಧ. ಇದುವೇ ಇಲ್ಲಿ ನಿಮ್ಗೆ ಸಿದ್ಧಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಜೀವನೇ ಸಿಗಬೇಕು. ಅಕಸ್ಮಾತ್ ಹಾಗೆ ಊಹೆ ಮಾಡಿದ್ರೆ ಇನ್ನೊಬ್ಬ ಜೀವಾತ್ಮನೇ ಸಿಗಬೇಕು ಅಥವಾ ಅದೃಷ್ಟವೇ ಎಲ್ಲವನ್ನು ಮಾಡುತ್ತೆ ಅಂತ ಹೇಳಬೇಕು. ಈ ರೀತಿ ಹೇಳ್ಬೋದೇ ಹೊರತು ಜೀವ ವಿಲಕ್ಷಣನಾದ ಈಶ್ವರನನ್ನ ಜಗದಂತರ್ಗತವಾದ ಘಟದೃಷ್ಟಾಂತದಿಂದ ನೀವು ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ಸಪಕ್ಷ ಇದೆಲ್ಲ ಮುಖ್ಯವಾದ ವಿಷಯಗಳು ಹೇತುಗಳಲ್ಲಿ. ಇದೆಲ್ಲ ನ್ಯಾಯದರ್ಶನಲ್ಲಿ ಹೇಳುವಂಥದ್ದೇ. ಸಪಕ್ಷವಿರಬೇಕು, ವಿಪಕ್ಷಾದ್ವ್ಯಾವೃತ್ತಿ, ಸಪಕ್ಷ ಸತ್ವಂ, ಪಕ್ಷಧರ್ಮವತ್ವಂ, ಸಪಕ್ಷಸತ್ವಂ, ವಿಪಕ್ಷಾದ್ವ್ಯಾವೃತ್ತಿ, ಅಭಾರಿತ ವಿಷಯತ್ವಂ. ಇದೆಲ್ಲ ಕೂಡ ಅವರು ಹೇಳುವಂಥದ್ದು ಹೇತುವಿನ ಗುಣಗಳು, ಹೇತುವಿನಲ್ಲಿ ಇರಬೇಕಾದ ಧರ್ಮಗಳು. ಇದೆಲ್ಲ ಆ ಧರ್ಮಗಳೆಲ್ಲ ಈಶ್ವರನ ವಿಷಯದಲ್ಲಿ ಎಲ್ಲ ಭಂಗವಾಗಿಬಿಡುತ್ತೆ. ಇಲ್ಲದೆ ಹೋದರೆ ಈಶ್ವರನ ಸಾಧಿಸೋಕ್ಕಾಗೋದಿಲ್ಲ. ಅವರು ಅನುಮಾನದಿಂದಲೇ ಸಾಧಿಸ್ತೀವಿ ಅಂತ ಹೇಳಿದ್ರೆ ಎಲ್ಲ ಕರ್ತ ಅಂತ ಇಟ್ಕೊಂಡು ಈಶ್ವರನನ್ನು ನಿತ್ಯ ಜ್ಞಾನವುಳ್ಳವನು, ಜೀವನಿಗಿಂತ ಭಿನ್ನನಾದವನು, ಅಕರ್ಮವಶ್ಯನಾದವನು, ಶರೀರೇಂದ್ರಿಯ ಇಲ್ಲದವನು, ಸರ್ವಜ್ಞನಾದವನು. ಮುಂದಿನ ಶ್ಲೋಕದಲ್ಲಿ ಅವನು ಸರ್ವಜ್ಞತ್ವ ಅನ್ನೋದಕ್ಕೆ ವ್ಯಾಪ್ತಿ ಸಿಕ್ಸೋದಿಲ್ಲ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇದೆಲ್ಲ ಈ ವಾದಗಳು ಸ್ವಲ್ಪ ಪ್ರತಿವಾದಗಳು
ಸ್ವಲ್ಪ ಸಾ ನೀವು ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಸರ್ವಜ್ಞತ್ವ ಅನ್ನೋದು ಹೇಗೆ ಸಿಕ್ಸೋದಿಲ್ಲ ನಿಮಗೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವಜ್ಞತ್ವ ಅಂತ ಸಿಕ್ಸೋದಿಲ್ಲ. ಜಗತ್ಕರ್ತ ಆದ ಒಬ್ಬನನ್ನು ನೀವು ಸಾರಿಸಿದ್ರು, ಆ ಜಗತ್ಕರ್ತ ಆದವನಿಗೆ ಸರ್ವಜ್ಞತ್ವ ಅನ್ನೋದು ಹೇಗೆ ಸಿದ್ಧಿಸುತ್ತೆ ಅಂತ ಪ್ರಶ್ನೆ ಮಾಡೋದಿಲ್ಲಿ. ಲೋಕದಲ್ಲಿ ಎಲ್ಲೂ ಕೂಡ ಈ ರೀತಿ ಒಬ್ಬ ಸರ್ವಜ್ಞನಾದ ಒಬ್ಬ ದೃಷ್ಟಾಂತವನ್ನು ಹೇಳಕ್ಕಾಗೋದಿಲ್ಲ. ಎಲ್ಲವೂ ಪರಿಮಿತವಾದ ಜ್ಞಾನವುಳ್ಳವರೇ ದೃಷ್ಟಾಂತವನ್ನು ಇಟ್ಟುಕೊಂಡು ಅಪರಿಮಿತವಾದ ಸರ್ವಜ್ಞನಾದವನನ್ನು ಸಾಧಿಸೋದು ಸಾಧ್ಯವಾಗೋದಿಲ್ಲ ಅನ್ನೋದು ಇಲ್ಲಿ. ಅದು ಒಂದು, ಅದು ಕೂಡ ಇಲ್ಲಿ ಇದೆಲ್ಲ ಹೇತ್ವಾಭಾಸಗಳೇ. ಸಾಧ್ಯ ಹೇತ್ವಾದಿವೇದಿ ಮತೈಹ ಕಲೆಯ ಸರ್ವತಾ ವಾ ತವಾಸೌ ಪೂರ್ವತ್ರೇಶೋ ನ ಸಿದ್ಧೇತ್ ನ ಕಥಮಪಿ ಭವೇದ್ ವ್ಯಾಪ್ತಿ ಸಿದ್ಧಿ ಪರತ್ರ. ವ್ಯಾಪ್ತಿ ಇಲ್ಲ ಅನ್ನೋದನ್ನು ತೋರಿಸ್ತಾರೆ. ಪಕ್ಷಸ್ಪರ್ಶಾದ್ ವಿಶೇಷಾನ್ನ ಖಲು ಸಮಧಿಕಂ ಪಕ್ಷಧರ್ಮತ್ವಲಭ್ಯಂ ಕಲ್ಪ್ಯೋನ್ಯಸ್ತೆ ವಿಶೇಷ ಸುಕೃತ ವಿಷಮಿತ ಜೀವಶಕ್ತಿಸ್ತು ಸಿದ್ಧ. ಇಲ್ಲಿ ಹೇಳುವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಧ್ಯನಾದವನು ಸಾಧ್ಯ ಹೇತ್ವಾದಿವೇದಿ ಮತೈಹ ಕಲೆಯ. ಕಲಾ ಅಂತ ಹೇಳಿದ್ರೆ ಒಂದು ಭಾಗ ಅಂತ ಅರ್ಥ. ಸ್ವಲ್ಪ ಭಾಗವನ್ನು ತಿಳಿದುಕೊಂಡು ಅಂದರೆ ಅಲ್ಪಜ್ಞನಾದವನು ಅಂತ, ಸರ್ವಜ್ಞನಲ್ಲದವನು ಕೆಲವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದಾನೆ ಅಂತಹವನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಸಾಧಿಸ್ತಿರೋ, ಅಥವಾ ಎಲ್ಲ ವಿಷಯವನ್ನು ತಿಳಿದುಕೊಂಡವನು ಸರ್ವಜ್ಞನಾದವನು ಅಂತ ಸಾಧಿಸ್ತಿರೋ ಅನ್ನೋದು ಇಲ್ಲಿ. ಸ್ವಲ್ಪ ವಿಷಯ ತಿಳ್ಕೊಂಡಿದ್ರೆ ಅವನು ಈಶ್ವರನೇ ಆಗೋದಿಲ್ಲ. ಪೂರ್ವತ್ರ ಈಶಃ ನ ಸಿದ್ಧೇತ್. ಯಾಕೆ ಅಂದರೆ ಅವನು ಸರ್ವಜ್ಞನಾಗದೆ ಹೋದರೆ ಇಂತಹ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ. ಸರ್ವಜ್ಞತ್ವ ಅನ್ನೋದು ಇರಲೇಬೇಕು ಜಗತ್ ಸೃಷ್ಟಿ ಮಾಡುವವನಿಗೆ. ಇಲ್ಲೇ ಹೋದರೆ ಅವನಿಗೆ ಎಲ್ಲಿ ಎಷ್ಟು ಅನಂತವಾದ ಪದಾರ್ಥಗಳಿರೋ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಎಲ್ಲವೂ ತಿಳಿದಿರಬೇಕು ಅವನಿಗೆ. ಆದ್ದರಿಂದ ಅದು ಸಿಗೋದಿಲ್ಲ. ಎರಡನೆಯದರಲ್ಲಿ ಎಲ್ಲವನ್ನೂ ತಿಳಿದಿದ್ದಾನೆ ಸರ್ವಜ್ಞ ಅಂದರೆ ವ್ಯಾಪ್ತಿ ಸಿದ್ಧಿ ಸಿಗೋದಿಲ್ಲ ನಿಮಗೆ. ಜಗತ್ತಿನಲ್ಲಿ ಎಲ್ಲಿಯೂ ಒಂದು ದೃಷ್ಟಾಂತವನ್ನು ಕೊಡೋಕ್ಕಾಗೋದಿಲ್ಲ. ಸರ್ವಜ್ಞನಾದ ಒಬ್ಬ ಕರ್ತಾವನ್ನು ನೀವು ಕೊಡುವ ದೃಷ್ಟಾಂತ ಘಟಾರಿ ದೃಷ್ಟಾಂತ, ಅಲ್ಲಿ ಎಲ್ಲಿಯೂ ಸರ್ವಜ್ಞತ್ವ ಅನ್ನುವ ಒಂದು ದೃಷ್ಟಾಂತ ಜಗತ್ತಲ್ಲಿ ಎಲ್ಲಿಯೂ ನೀವು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಶ್ವರ ಅನುಮಾನವನ್ನು ಇನ್ನೊಂದು ಪ್ರಕಾರದಿಂದ ತವ ಇಹ ಸಾಧ್ಯ ಅಸೌ ಕಲೆಯ ಹೇತ್ವಾದಿವೇದಿ ಸರ್ವಥಾ ವಾ ಹೇತ್ವಾದಿವೇದಿ ಮತಃ. ಇದು ಅನ್ವಯ ಈ ರೀತಿ. ಸಾಧ್ಯ ಹೇತ್ವಾದಿವೇದಿ ತವ ಮತೈಹ ಕಲೆಯ ಸರ್ವಥಾ ವಾ ತವಾಸೌ ಅಂತ ಹೇಳುವಾಗ ಕಲ ಅಂದರೆ ಭಾಗ ಅಂತ ಅರ್ಥ. ಕಲ ಅಂದರೆ ಒಂದು ಭಾಗ, ಅಂಶ. ಈ ಅನುಮಾನದಲ್ಲಿ ಸಾಧ್ಯನಾದ ಈಶ್ವರನು ಕಲೆಯ ಹೇತ್ವಾದಿ ವೇದಿ, ಬೇಕಾದ ಹೇತು ಅಂದರೆ ಇಲ್ಲಿ ಕಾರಣ ಅನ್ನೋ ಅರ್ಥ. ಜಗತ್ತಿಗೆ ಬೇಕಾದ ಸಹಕಾರಿ ಕಾರಣ, ಉಪಾದಾನ ಕಾರಣ ಮೊದಲಾದಗಳೆಲ್ಲ ಯಾವ್ಯಾವುದಿದೆಯೋ ಆ ಜಗತ್ ಸೃಷ್ಟಿಗೆ ಬೇಕಾದದ್ದು, ಅದಕ್ಕೆ ಫಲ ಮುಂತಾದ ಕೆಲವು ವಿಷಯಗಳ ಜ್ಞಾನ ಮಾತ್ರ. ಕಲೆಯ ಅಂದರೆ ಕೆಲವು ವಿಷಯಗಳು ಮಾತ್ರ ಪಡೆದಿದ್ದಾನೆಯೋ ಸಂಪೂರ್ಣವಾಗಿ ಸಕಲ ವಿಷಯಗಳ ಜ್ಞಾನವನ್ನು ಪಡೆದಿದ್ದಾನೋ ಅನ್ನೋದು ಎರಡು ವಿಕಲ್ಪ. ನಾವು ಪ್ರಶ್ನೆ ಮಾಡ್ತೀವಿ ಅವ್ರಿಗೆ. ಪೂರ್ವತ್ರ ಈಶಃ ನ ಸಿದ್ಧೇದ್, ಇದು ಸ್ಪಷ್ಟವಾಗಿದೆ. ಕೆಲವು ವಿಷಯಗಳ ಮಾತ್ರ ಜ್ಞಾನ ಇದ್ದರೆ ಅವನು ಜಗತ್ಕರ್ತ ಆಗೋಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞನಾದ ಈಶ್ವರನ ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಸರ್ವಜ್ಞ ಅಂತಾನೆ ಹೇಳಬೇಕು ನೀವು. ಸರ್ವಜ್ಞ ಆದರೆ ವ್ಯಾಪ್ತಿ ಸಿದ್ಧಿ ಕಥಮಪಿ ನ ಭವೇತ್. ವ್ಯಾಪ್ತಿ ಸಿದ್ಧಿ ಆಗೋದಿಲ್ಲ. ದೃಷ್ಟಾಂತಕ್ಕೂ ಸಪಕ್ಷದಲ್ಲಿ ಹೇಳೋ ವಿಷಯದಲ್ಲಿ ಹೇತುಗೂ ಮತ್ತು ಸಾಧ್ಯಕ್ಕೂ ಇರುವ ವ್ಯಾಪ್ತಿ ಪಕ್ಷದಲ್ಲಿಯೂ ಹಾಗೆಯೇ ಇರಬೇಕು. ಪಕ್ಷದಲ್ಲಿ ಹೇತುಗೂ ಸಾಧ್ಯಕ್ಕೂ ವ್ಯಾಪ್ತಿ ಯಾವುದನ್ನು ಹೇಳ್ತೀವೋ ಸಪಕ್ಷದಲ್ಲೂ ಆ ರೀತಿ ವ್ಯಾಪ್ತಿ ಇರಬೇಕು. ಪರ್ವತದಲ್ಲಿ ಹೊಗೆಯನ್ನು ನೋಡಿ ಬೆಂಕಿಯನ್ನು ನೋಡಿದಾಗ ಬೆಂಕಿಗೂ ಹೊಗೆಗೂ ಕಾರ್ಯಕಾರಣ ಭಾವ ಇದೆ. ಅದರಲ್ಲಿ ಬೆಂಕಿಯಿಂದಲೇ ಹೊಗೆ ಉತ್ಪನ್ನವಾಗುತ್ತೆ. ಅದು ಮಹಾನಸದಲ್ಲೂ ಹಾಗೆಯೇ, ದೃಷ್ಟಾಂತದಲ್ಲೂ ಅದೇ ರೀತಿ ವ್ಯಾಪ್ತಿ ಇರಬೇಕು. ಆ ವ್ಯಾಪ್ತಿ ಈ ರೀತಿ ಇಲ್ಲದೆ ಹೋದರೆ ಸಾಧಿಸೋಕ್ಕಾಗೋದಿಲ್ಲ. ಅನುಮಾನದಿಂದ ದೃಷ್ಟಾಂತವನ್ನು ಕೊಟ್ಟು ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಅದರಲ್ಲಿ ದೃಷ್ಟಾಂತವೇ ಇಲ್ಲದೆ ಹೋದರೆ ಅನುಪಸಂಹಾರಿ ಎನ್ನುವಂತಹ ಒಂದು ಅನ್ವಯ ವ್ಯತಿರೇಕ ದೃಷ್ಟಾಂತ ಇಲ್ಲದೆ ಹೋದರೆ ಅದಕ್ಕೆ ಅನೈಕಾಂತಿಕ ಅಂತ ಹೇತ್ವಾಭಾಸ ಅದಕ್ಕೆ ಹೆಸರು. ಸವ್ಯ ವಿಚಾರ ಅಥವಾ ಅನೈಕಾಂತಿಕ ಅಂತ ಹೆಸರು.
ಅದರಲ್ಲಿ ಮೂರು ವಿಧವಿದೆ: ಸಾಧಾರಣ, ಅಸಾಧಾರಣ, ಅನುಪಸಂಹಾರಿ ಅಂತ. ಅನುಪಸಂಹಾರಿ ಅಂದರೆ ದೃಷ್ಟಾಂತವೇ ಇಲ್ಲದೆ ಇರೋದು, ಅನ್ವಯವೂ ಇಲ್ಲ, ವ್ಯತಿರೇಕವೂ ಇಲ್ಲ, ದೃಷ್ಟಾಂತವೇ ಹೇಳೋಕ್ಕಾಗೋದಿಲ್ಲ. ಅದು ಸವ್ಯಭಿಚಾರ ಅನ್ನುವಂಥ ಹೇತ್ವಾಭಾಸ. ಅದೆಲ್ಲ ನೈಯಾಯಿಕರೇ ನಿರೂಪಣೆ ಮಾಡೋದು. ಆ ರೀತಿ ನಿಮಗೆ ಇದು ಅನುಪಸಂಹಾರಿ ಎನ್ನುವಂತಹ ಹೇತ್ವಾಭಾಸ ನೀವು ಮಾಡೋದು. ಎರಡನೇ ಕಲ್ಪದಲ್ಲಿ ಅಂದರೆ ಘಟಾಂತಿ ದೃಷ್ಟಾಂತಿಗಳಲ್ಲಿ ಸರ್ವಜ್ಞ ಕರ್ತೃತ್ವಕ ಇಲ್ಲದೆ ಇರೋದ್ರಿಂದ ವ್ಯಾಪ್ತಿ ಗ್ರಹಣವೇ ಸಾಧ್ಯವಾಗೋದಿಲ್ಲ, ವ್ಯಾಪ್ತಿಯೇ ಹೇಳೋಕ್ಕಾಗೋದಿಲ್ಲ ನಿಮಗೆ. ಆದ್ದರಿಂದ ನಿಮಗೆ ಸರ್ವಜ್ಞನಾದ ಇನ್ನೊಬ್ಬ ಕರ್ತಾವನ್ನು ದೃಷ್ಟಾಂತವಾಗಿ ಕೊಟ್ಟು ಸರ್ವಜ್ಞನಾದ ಈಶ್ವರನನ್ನು ಸಾಧಿಸಬೇಕು ನೀವು. ಆ ರೀತಿ ನೀವು ಎಲ್ಲೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಲ್ಪ ವಿಷಯನ್ನು ತಿಳುವ ಒಬ್ಬ ಕರ್ತಾವನ್ನು ಇಟ್ಟುಕೊಂಡು ಸರ್ವಜ್ಞನಾದ ಜಗತ್ಕರ್ತಾವನ್ನು ಹೇಗೆ ನೀವು ಸಾಧಿಸ್ತೀರಾ? ವ್ಯಾಪ್ತಿಯೇ ಇಲ್ಲವಲ್ಲ, ದೃಷ್ಟಾಂತಕ್ಕೂ ಇದಕ್ಕೂ ವ್ಯಾಪ್ತಿ ಇರೋದಿಲ್ಲ. ಪೃಥಿವ್ಯಾಧಿಕಂ ಕರ್ತೃಜನ್ಯಂ ಕಾರ್ಯತ್ವ ಘಟವತ್ ಅಂತ ಅನುಮಾನ ಅವರದು. ಪೃಥ್ವಿ ಮೊದಲಾದದೆಲ್ಲ ಒಬ್ಬ ಕರ್ತಾಯಿಂದ ಉಂಟಾಗಿರಬೇಕು. ಯಾಕೆ ಅಂದರೆ ಅದು ಕಾರ್ಯವಾಗಿದೆ, ಎಫೆಕ್ಟ್, ಅದು ಸಿದ್ಧವಾದ ಪದಾರ್ಥ, ಅದನ್ನು ಯಾರೋ ಮಾಡಿರಬೇಕು. ಅದಕ್ಕೆ ದೃಷ್ಟಾಂತ ಘಟವತ್. ಸಾಧ್ಯ ಕೋಟಿಯಲ್ಲಿ ಇರುವ ಕರ್ತೃತ್ವ, ಸಾಧ್ಯ ಕೋಟಿ ಅಂದರೆ ಪೃಥಿವ್ಯಾಧಿಕ, ಅದರಲ್ಲಿ ಅದಕ್ಕೆ ಸಾಧಿಸಬೇಕು ನಾವು, ಕರ್ತೃಜನ್ಯ ಅಂತ ಹೇಳೋದು. ಅಲ್ಲಿರುವ ಕರ್ತೃತ್ವವನ್ನು ಸಾಮಾನ್ಯ ರೂಪದಲ್ಲಿ ಸೇರಿಸಿದ್ರೆ ಮೇಲೆ ಹೇಳಿದ ದೋಷ ಬರೋದಿಲ್ಲ. ದೃಷ್ಟಾಂತವಾದ ಘಟಾದಿಗಳ ಕರ್ತನು ಅದಕ್ಕೆ ತಕ್ಕಂತೆ ಜ್ಞಾನಾದಿಗಳನ್ನು ಪಡೆದಿರುವಂತೆ ಪೃಥಿವ್ಯಾದಿಗಳ ಕರ್ತ ಅದಕ್ಕೆ ತಕ್ಕ ಜ್ಞಾನಾದಿಗಳನ್ನು ಪಡೆದಿರ್ತಾನೆ. ಪಕ್ಷದಲ್ಲಿ ಸಾಧ್ಯ ಸಿದ್ಧಿಸಬೇಕಾದ್ರೆ ಅದಕ್ಕೆ ಸರಿಯಾಗಿ ಸಿದ್ಧಿಸೋದನ್ನು ಪಕ್ಷಧರ್ಮತಾ ಜ್ಞಾನ ಪ್ರಮಾಣ ಲಭ್ಯ ಅಂತ ಹೆಸರು. ಇದಕ್ಕೆ ಪಕ್ಷಧರ್ಮತಾ ಜ್ಞಾನ ಪ್ರಮಾಣ ಲಭ್ಯ. ಪಕ್ಷಧರ್ಮತಾ ಜ್ಞಾನ ಯಾವ ಪ್ರಮಾಣದಿಂದ ಸಿಗುತ್ತೋ ಅದೇ ಪ್ರಮಾಣದಿಂದಲೇ ಸಿದ್ಧಿಸಬೇಕು ನಿಮಗೆ ಸಾಧ್ಯ ಸಿದ್ಧಿಸಬೇಕಾದ್ರೆ. ಆದ್ದರಿಂದ ಇಲ್ಲಿ ಈಶ್ವರನ ಸರ್ವಜ್ಞತ್ವ ಸಿದ್ಧಿಸುತ್ತೆ ಅಂದರೆ ಅದು ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ಇವರೇನು ಹೇಳಿದ್ರು ಅಂದರೆ ಸಾಮಾನ್ಯವಾದ ಪಕ್ಷಧರ್ಮತಾ ಜ್ಞಾನ ಅಂತ ಹೇಳಿದ್ರೆ, ಒಬ್ಬ ಘಟವನ್ನು ಒಬ್ಬ ಕುಂಬಾರ ಮಾಡ್ತಾನೆ, ಅವನು ಯಾವ ಕಾರ್ಯವನ್ನು ಮಾಡ್ತಿದ್ದಾನೋ ಅದಕ್ಕೆ ಬೇಕಾದ ಜ್ಞಾನವನ್ನು ಉಳ್ಳವನಾಗಿರ್ಬೇಕು ಅವನು. ಈ ರೀತಿ ಹೇಳಿದ್ರು. ಈ ಅನುಮಾನದಲ್ಲಿ ವಿಶೇಷ ಈ ರೀತಿ ಸ್ವಲ್ಪ ಪರಿಷ್ಕಾರ ಮಾಡಿ ಹೇಳ್ತಾರೆ. ಯಾವ ಕಾರ್ಯವನ್ನು ಒಬ್ಬ ಮಾಡ್ತಾನೋ ಆ ಕಾರ್ಯದಲ್ಲಿ ಜ್ಞಾನ ಅವನಿಗೆ ಇರಬೇಕು. ಘಟ ಮೊದಲಾಯಿತು, ಘಟದ ಜ್ಞಾನವಿರೋದ್ರಿಂದ ಕುಂಬಾರ ಘಟಕರ್ತ ಆಗ್ತಾನೆ. ಘಟದ ಜ್ಞಾನ ಅವನಿಗಿದೆ. ಯಾವ ಕಾರ್ಯ ಮಾಡ್ತಿದ್ದಾನೋ ಆ ಕಾರ್ಯದ ಜ್ಞಾನ ಅವನಿಗೆ ಇರಬೇಕು. ಆದ್ದರಿಂದ ಆ ಜ್ಞಾನವು ಅವನಲ್ಲಿ ಇರೋದೇ ಪಕ್ಷಧರ್ಮತಾ ಜ್ಞಾನ ಅಂತ ಹೆಸರು. ಪಕ್ಷ ಅನ್ನೋನು ಕುಂಬಾರಿನೂ ಕರ್ತ ಘಟವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಘಟಾದಿ ಕಾರ್ಯಂ ಯಾಕೆ ಅಂದರೆ ಸಕರ್ತಕತ್ವಂ ಕಾರ್ಯತ್ವಾತ್ ಅಂತ ಹೇಳಿದ್ರೆ ಅದಕ್ಕೆ ಇರುವ ಕುಂಬಾರನಿಗೆ ಘಟವನ್ನು ಮಾಡುವ ಜ್ಞಾನವಿದೆ ಅವನಿಗೆ. ಆದ್ದರಿಂದ ಅಷ್ಟು ಜ್ಞಾನ ಅದರಲ್ಲಿ ಅವನಿಗಿರಬೇಕು. ಅದೇ ರೀತಿಯಲ್ಲಿ ಪೃಥಿವ್ಯಾದಿಗಳನ್ನು ಮಾಡುವ ಜ್ಞಾನ ಇವನಲ್ಲಿ ಇರಬೇಕು. ಆದ್ದರಿಂದ ಜ್ಞಾನವಿದೆ ಅನ್ನುವ ಒಂದು ವಿಷಯವನ್ನು ಇಟ್ಟುಕೊಂಡು, ಆದ್ದರಿಂದ ಪಕ್ಷದಲ್ಲಿ ಪಕ್ಷಧರ್ಮವಾದ್ದು ಏನು ಅಂತ ಹೇಳಿದ್ರೆ ಪಕ್ಷಧರ್ಮತಾ ಜ್ಞಾನ ಪ್ರಮಾಣ ಲಭ್ಯ ಅಂದರೆ ಪಕ್ಷದಲ್ಲಿ ಯಾವುದಿಗೆ ಅದಕ್ಕೆ ಮಾಡೋಕ್ಕೆ ಯಾವ ಜ್ಞಾನ ಬೇಕೋ ಆ ಜ್ಞಾನ ಇದ್ದರೆ ಸಾಕು ಅವನಿಗೆ. ಅದನ್ನು ಮಾಡಿದ್ರೆ ಅವನು ಮಾಡ್ತಾನೆ. ಪೃಥ್ವಿಯನ್ನು ಮಾಡೋಕ್ಕೆ ಜ್ಞಾನ ಇವನಿಗಿರಬೇಕು ಅನ್ನೋದು ಸಿದ್ಧಿಸುತ್ತಲ್ಲ. ಆವಾಗ ಘಟವನ್ನು ಮಾಡುವ ಜ್ಞಾನ ಕುಂಬಾರನಿಗಿದೆ, ಕುಂಬಾರ ಮಾಡ್ತಾನೆ. ಪೃಥ್ವಿ ಮಾಡೋ ಜ್ಞಾನ ಇವನಲ್ಲಿ ಇರುತ್ತೆ. ಈ ರೀತಿ ಯಾಕೆ ಹೇಳಬಾರ್ದು, ವ್ಯಾಪ್ತಿ ಬರಬಾರ್ದು ಅಂತ ಹೇಳಿದ್ರೆ ಪಕ್ಷಸ್ಪರ್ಶಾತ್ ವಿಶೇಷಾತ್ ಸಮಧಿಕಂ ಪಕ್ಷಧರ್ಮ ಲಭ್ಯಂ ನ ಖಲು. ಇದು ನಾವು ಮಾಡುವ ದೂಷಣೆ. ಇದರಲ್ಲಿ ಏನು ದೋಷವಿದೆ ಅಂತ ಹೇಳ್ತಾರೆ. ಸಾಧ್ಯ ಪಕ್ಷದಲ್ಲಿ ಸಿದ್ಧಿಸುವಾಗ ಬರುವ ಪಕ್ಷಧರ್ಮತ್ವ ಅನ್ನೋ ಜ್ಞಾನದಿಂದ ಸಾಧ್ಯಕ್ಕೂ ಪಕ್ಷಕ್ಕೂ ಇರುವ ಆಧಾರ ಆಧೇಯ ಭಾವ ಮಾತ್ರ ಸಿದ್ಧಿಸುತ್ತೆ ಹೊರತು ಅದಕ್ಕಿಂತ ಹೆಚ್ಚಿನ ವಿಶೇಷ ಸಿದ್ಧಿಸಲು ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಹೇಳ್ತಿರೋದು. ಅಂತ ಹೇಳಿದ್ರೆ ಸಾಧ್ಯಕ್ಕೂ ಪಕ್ಷಕ್ಕೂ ಆಧಾರ ಆಧೇಯ ಭಾವ, ಪಕ್ಷದಲ್ಲಿ ಸಾಧ್ಯವಿರಬೇಕು. ಆದ್ದರಿಂದ ಪಕ್ಷವು ಸಾಧ್ಯಕ್ಕೆ ಆಧಾರ. ಬೆಂಕಿ ಅನ್ನೋದು ಸಾಧ್ಯ, ಪಕ್ಷ ಅನ್ನೋದು ಪರ್ವತದಲ್ಲಿ ಬೆಂಕಿ ಇದೆ. ಪರ್ವತ ಆಧಾರ, ಬೆಂಕಿ ಅದು
ಅದರಲ್ಲಿ ಆಧೇಯವಾಗಿದೆ, ಬೆಂಕಿ ಪರ್ವತದಲ್ಲಿದೆ. ಆ ರೀತಿ ಇವನು ಆ ರೀತಿ ಅದಕ್ಕಿಂತ ಅಧಿಕವಾದ ವಿಷಯವನ್ನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಸಿದ್ಧಿಸೋದಿಲ್ಲ ಅಧಿಕವಾದ ವಿಷಯಗಳು ಅಲ್ಲಿ. ಇಲ್ಲಿಯೂ ಹಾಗೆಯೇ ಪೃಥಿವ್ಯಾದಿಗಳಿಗೆ ಒಬ್ಬ ಕರ್ತ ಸಿದ್ಧಿಸ್ತಾನೆ ಹೊರತು ಆ ಕರ್ತನ ಸರ್ವಜ್ಞತ್ವ ಅನ್ನೋದು ಸಿದ್ಧಿಸೋದಿಲ್ಲ ನಿಮಗೆ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಸಾಮಾನ್ಯವಾಗಿ ನೀವು ಹೇಳ್ಬೋದೇ ಹೊರತು ಯಾವ ರೀತಿ ಎಷ್ಟು ಬೆಂಕಿ ಇದೆ, ಯಾವ ರೀತಿ ಬೆಂಕಿ ಇದೆ, ಅದು ಎಷ್ಟು ದೊಡ್ಡದಾಗಿದೆಯೋ ಚಿಕ್ಕದಾಗಿದೆಯೋ ಇದೆಲ್ಲ ಕೂಡ ಸಿಕ್ಸೋದಿಲ್ಲ ಅಲ್ಲಿ. ನಿಮಗೆ ಬೇರೆ ಅಧಿಕವಾದ ವಿಷಯ ಸಿಕ್ಸೋದಿಲ್ಲ. ಪಕ್ಷವು ಪರ್ವತವು ಬೆಂಕಿಗೆ ಆಧಾರವಾಗಿದೆ, ಬೆಂಕಿ ಪರ್ವತದಲ್ಲಿದೆ, ಅಷ್ಟು ಸಿದ್ಧಿಸುತ್ತೆ ಹೊರತು ಅಧಿಕವಾದ ವಿಷಯಗಳು ಅಲ್ಲಿ ಊಹೆ ಮಾಡೋಕ್ಕಾಗೋದಿಲ್ಲ. ಹೊಗೆ ನೋಡಿಬಿಟ್ರೆ ಬೆಂಕಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಆ ಬೆಂಕಿ ಇವಾಗ ಕಟ್ಟಿಗೆ ಹಾಕಿ ಬಂದಿದ್ದಾರೋ ಇಲ್ಲ ಯಾರೋ ಹೋಮ ಮಾಡಿ ಬರ್ತಾ ಇದೆಯೋ ಅಥವಾ ಇನ್ನೇನಾದರೂ ಕಾರಣದಿಂದ ಬರ್ತಿದೆಯೋ ಇದೆಲ್ಲ ಹೇಗೆ ಊಹೆ ಮಾಡೋಕ್ಕೆ ಸಾಧ್ಯ? ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಆ ಬೆಂಕಿ ಯಾವ ಕಾರಣದಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾವುದಕ್ಕೇನು ಕಟ್ಟಿಗೆ ಹಾಕಿ ಮಾಡಿದಾರಾ, ಇಲ್ಲ ಸಮಿತಿಯಿಂದ ಯಾರೋ ಹೋಮ ಮಾಡಿ ಮಾಡಿಸ್ತಾ ಇದ್ದಾರಾ, ಇಲ್ಲ ಯಾರೋ ಅಡುಗೆ ಮಾಡ್ತಾ ಇದ್ದಾರಾ, ಇದೆಲ್ಲ ಹೇಗೆ ಊಹೆ ಮಾಡ್ತೀರಾ ನೀವಲ್ಲಿ? ಅಧಿಕವಾದ ವಿಷಯಗಳನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಘಟದ ಒಂದು ಕರ್ತ ಆದ್ದರಿಂದ ಕರ್ತೃತ್ವ ಅನ್ನೋ ಸಾಮಾನ್ಯವಾದ ಕರ್ತೃತ್ವ ಸಿಕ್ಕಿಸುತ್ತೆ ಹೊರತು ಸರ್ವಜ್ಞನಾದ ಕರ್ತೃತ್ವ, ಆ ಕರ್ತಾವಿಗೆ ಎಷ್ಟು ಜ್ಞಾನವಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಿಮಗೆ? ಘಟವನ್ನು ಮಾಡಿದಾನವನು, ಅವನಿಗೆ ಬರೀ ಘಟ ಮಾಡೋ ಜ್ಞಾನ ಮಾತ್ರ ಇದೆಯೋ ಅಥವಾ ಇನ್ನೂ ಅಧಿಕವಾಗಿದೆಯೋ, ಅಥವಾ ಘಟ ಮಾಡೋ ಜ್ಞಾನವೂ ಪೂರ್ತಿ ಇಲ್ಲದೆ ಇರ್ಬೋದು, ಬೇರೆ ಒಂದು ಸಹಾಯದಿಂದ ತಿಳ್ಕೊಂಡು ಅವನು ಮಾಡಿರ್ಬೋದು, ಪುಸ್ತಕ ನೋಡ್ಕೊಂಡು ಮಾಡಿರ್ಬೋದು, ಅವನಿಗೆ ಆ ಜ್ಞಾನವೂ ಇಲ್ಲದೆ ಇರ್ಬೋದು. ಈ ವಿಷಯ ಎಲ್ಲ ಹೇಗೆ ಊಹೆ ಮಾಡ್ತೀರಾ? ಘಟ ಮಾಡಿದಾನೆ ಅನ್ನೋದು ಸಿಗುತ್ತೆ, ಘಟಕ್ಕೆ ಕರ್ತ ಅಷ್ಟೇ ಹೊರತು ಸರ್ವಜ್ಞತ್ವ ಅನ್ನೋದು ನೀವು ಸಾಧಿಸೋಕ್ಕಾಗೋದಿಲ್ಲ. ಈಶ್ವರನ ವಿಷಯದಲ್ಲಿ ಸರ್ವಜ್ಞತ್ವ ಸಾಧಿಸೋಕ್ಕಾಗೋದಿಲ್ಲ. ಅದುವೇ ಇಲ್ಲಿ ಒಂದು ಮಾಡುವಂತಹ ದೂಷಣೆ. ಅನುಮಾನ ಸ್ಥಳದಲ್ಲಿ ಇದು ಹೇತು ಪಕ್ಷದಲ್ಲಿರುವುದು ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧವಾಗುತ್ತೆ. ಹೇತುವಿಗೂ ಸಾಧ್ಯಕ್ಕೂ ಇರುವ ವ್ಯಾಪ್ತಿ ಮೊದಲೇ ಗೃಹೀತವಾಗಿರಬೇಕು. ಬೆಂಕಿಗೂ ಹೊಗೆಗೂ ಕಾರ್ಯಕಾರಣ ಭಾವ ಇದೆ ಅನ್ನೋ ತಿಳಿದಿರಬೇಕು ನಮಗೆ, ಮೊದಲೇ ಆ ವ್ಯಾಪ್ತಿಯನ್ನು ತಿಳಿದಿರಬೇಕು ನಮಗೆ. ಹಾಗಿದ್ದರೇ ಮಾಡೋಕ್ಕೆ ಸಾಧ್ಯ. ಸಾಧ್ಯಕ್ಕೂ ಪಕ್ಷಕ್ಕೂ ಇರುವ ಸಂಬಂಧ ಯಾವ ಪ್ರಮಾಣದಿಂದ ನಮಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ಮೊದಲು ಹೇಳ್ತಿರೋದು ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ, ಇದು ವಿವರಿಸ್ತಾ ಇದ್ದಾರೆ ಇಲ್ಲಿ. ಹೇತು ಪಕ್ಷದಲ್ಲಿ ಇದೆ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿಯುತ್ತೆ. ಇದನ್ನು ಬೆಂಕಿ, ಪರ್ವತೋ ವನ್ಹಿಮಾನ್ ಧೂಮಾತ್ ಅನ್ನೋ ಉದಾಹರಣೆಯನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ತಿಳ್ಕೊಳ್ಬೇಕು. ಒಂದು ಹೊಗೆಯನ್ನು ಒಂದು ಪರ್ವತದಲ್ಲಿ ನೋಡ್ತೀವಿ, ಅಲ್ಲಿ ಬೆಂಕಿ ಇದೆ ಅಂತ ತಿಳಿಯುತ್ತೆ. ಪರ್ವತ ಅನ್ನೋದು ಪಕ್ಷ, ಅಲ್ಲಿ ಹೊಗೆ ಎನ್ನುವುದು ಹೇತು, ಬೆಂಕಿ ಎನ್ನುವುದು ಸಾಧ್ಯ. ಬೆಂಕಿ ನಮಗೆ ಕಂಡು ಬರೋದಿಲ್ಲ, ಹೊಗೆ ಅನ್ನೋದು ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ. ಆ ಹೊಗೆ ಆ ಪರ್ವತದಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಹೇತು ಅನ್ನೋ ಹೊಗೆ ಪಕ್ಷ, ಪರ್ವತ ಅನ್ನೋ ಪಕ್ಷದಲ್ಲಿರೋದು ಪ್ರತ್ಯಕ್ಷ ಪ್ರಮಾಣ ಸಿದ್ಧ. ಪ್ರತ್ಯಕ್ಷವಾಗಿ ಹೊಗೆ ಕಂಡು ಬರಬೇಕು ಪಕ್ಷದಲ್ಲಿ, ಪರ್ವತದಲ್ಲಿ ಹೊಗೆ ಕಂಡು ಬರಬೇಕು ಪ್ರತ್ಯಕ್ಷವಾಗಿ. ಅದೇ ರೀತಿ ಹೇತುಗೂ ಸಾಧ್ಯಕ್ಕೂ, ಸಾಧ್ಯವಾದದ್ದು ಬೆಂಕಿ, ಹೊಗೆಗೂ ಬೆಂಕಿಗೂ ಇರುವ ವ್ಯಾಪ್ತಿ ಮೊದಲೇ ತಿಳಿದು ಬಂದಿರುತ್ತೆ. ಇಲ್ಲದೆ ಹೋದರೆ ಬೆಂಕಿಯನ್ನು ಹೇಗೆ ಊಹೆ ಮಾಡೋಕ್ಕೆ ಸಾಧ್ಯ? ಪರ್ವತೋ ವನ್ಹಿಮಾನ್ ಧೂಮಾತ್ ಅಂತ ಹೇಳಿದ್ರೆ, ಧೂಮ ಎತ್ತರ ಎತ್ತರ ಧೂಮಃ ತತ್ರ ತತ್ರ ವನ್ಹೀಹಿ ಅನ್ನೋದು ತಿಳಿದಿರಬೇಕು ಮೊದಲು ನಮಗೆ. ಹೊಗೆ ಇದ್ರೆ ಬೆಂಕಿ ಇರಲೇಬೇಕು ಅನ್ನೋದು ತಿಳಿದಿರಬೇಕು ನಮಗೆ. ಬೆಂಕಿ ಇಲ್ಲದೆ ಹೊಗೆ ಬರೋಕ್ಕಾಗೋದಿಲ್ಲ. ಹೊಗೆ ಇದ್ದರೆ ಬೆಂಕಿ ಇರಬೇಕು. ಎತ್ತರ ಧೂಮಃ ತತ್ರ ವನ್ಹೀಹಿ, ಈ ವ್ಯಾಪ್ತಿ ಅನ್ನೋದು ಮೊದಲೇ ತಿಳಿದಿರಬೇಕು. ಸಾಧ್ಯ ಅನ್ನೋದು ಇಲ್ಲಿ ವನ್ಹಿ ಬೆಂಕಿ, ಹೇತು ಅನ್ನೋದು ಹೊಗೆ. ಅದರಿಂದ ಮೊದಲ ವಿಷಯ ಏನು ಅಂದರೆ ಹೇತು ಅನ್ನೋದು ಪಕ್ಷದಲ್ಲಿ ಇರಬೇಕು, ಪ್ರತ್ಯಕ್ಷವಾಗಿ ತಿಳಿದು ಬರುತ್ತೆ. ಹೇತುಗೂ ಸಾಧ್ಯಕ್ಕೂ ಇರುವ ವ್ಯಾಪ್ತಿ ತಿಳಿದಿರಬೇಕು, ಅದೇನು ಸಂಬಂಧ ಅದು ಅಂತ ಹೇಳಿ. ಸಾಧ್ಯಕ್ಕೂ ಪಕ್ಷಕ್ಕೂ ಹೇಗೆ ಸಂಬಂಧ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಈಗ ಪರ್ವತಕ್ಕೂ ಬೆಂಕಿಗೂ ಇರುವ ಸಂಬಂಧ ಅದು ನಮಗೆ ಹೇಗೆ ತಿಳಿದು ಬರುತ್ತೆ? ಆ ಅನುಮಾನದಿಂದಲೇ ಅದು ಸಿದ್ಧಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸಾಧ್ಯಕ್ಕೂ ಪಕ್ಷಕ್ಕೂ ಇರುವ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಆಗ ಅನುಮಾನದಿಂದ ಸಾಧ್ಯ ಮತ್ತು ಸಾಧ್ಯ ಸಂಬಂಧ ಎರಡೂ ಸಾಧ್ಯವಾಗಬೇಕಾಗುತ್ತೆ. ಪರ್ವತಕ್ಕೂ ಬೆಂಕಿಗೂ ಇರುವ ಸಂಬಂಧ ಹೇಗೆ ತಿಳಿದು ಬರುತ್ತೆ ನಮಗೆ ಅಂತ ಹೇಳಿದ್ರೆ,
ಅದು ಒಂದು ಪ್ರಶ್ನೆಯಲ್ಲಿ ಪಕ್ಷಕ್ಕೂ ಸಾಧ್ಯಕ್ಕೂ ಪಕ್ಷಕ್ಕೂ ಇರುವ ಸಂಬಂಧ. ಆದ್ದರಿಂದ ಸಾಧ್ಯ ಸಂಬಂಧ ಅನ್ನೋದು ಬೇರೆ. ಸಾಧ್ಯವನ್ನು ಸಾಧಿಸ್ಬೋದೇ ಹೊರತು ಸಾಧ್ಯ ಸಂಬಂಧವನ್ನು ಸಾಧಿಸೋಕ್ಕಾಗೋದಿಲ್ಲ. ಆವಾಗ ಎರಡು ವಿಷಯವನ್ನು ಒಂದೇ ಅನುಮಾನ ಸಾಧಿಸಬೇಕಾಗುತ್ತೆ. ಒಂದು ಅನುಮಾನದಲ್ಲಿ ಒಂದು ಹೇತುವಿನಿಂದ ಒಂದು ಸಾಧ್ಯ ಸಿದ್ಧಿಸುತ್ತೆ ಹೊರತು ಎರಡು ಸಾಧ್ಯ ಸಿದ್ಧಿಸೋದಿಲ್ಲ. ಎಲ್ಲ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದ್ರೆ ಅನುಮಾನದ ವಿಷಯಗಳಲ್ಲಿ ಎಷ್ಟು ವಿಷಯಗಳಿದೆ ಅನ್ನೋದು ತಿಳಿಯುತ್ತೆ ನಮಗೆ. ಸಾಧ್ಯವೇ ಸಿದ್ಧಿಸದೆ ಹೋದರೆ ಸಾಧ್ಯ ಸಂಬಂಧವನ್ನು ಸಾಧಿಸಿದ್ರೆ ಆತ್ಮಾಶ್ರಯಾದಿ ದೋಷ ಬರುತ್ತೆ. ಅದಕ್ಕೆ ಅದೇ ಕಾರಣ ಅನ್ನುವಂಥದ್ದು. ಸಾಧ್ಯವೇ ನಮಗೆ ಸಿದ್ಧಿಸದೆ ಹೋದರೆ ಬೆಂಕಿನೇ ಇರೋದಕ್ಕೂ ನಮಗೆ ಊಹೆ ಮಾಡೋಕ್ಕಾಗದೆ ಹೋದರೆ ಬೆಂಕಿಗೂ ಪರ್ವತಕ್ಕೂ ಇರುವ ಸಂಬಂಧ ಹೇಗೆ ಊಹೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಪಕ್ಷಧರ್ಮದ ಜ್ಞಾನ ಬಲದಿಂದಲೇ ಪಕ್ಷಕ್ಕೆ ಸಾಧ್ಯ ಸಂಬಂಧ ಸಿದ್ಧಿಸುತ್ತೆ ಅಂತ ತಾರ್ಕಿಕರು ಹೇಳ್ತಾರೆ. ಪಕ್ಷಧರ್ಮದ ಜ್ಞಾನ ಬಲದಿಂದ ಪಕ್ಷಕ್ಕೆ ಸಾಧ್ಯ ಸಂಬಂಧ ಸಿದ್ಧಿಸುತ್ತೆ. ಪಕ್ಷದಲ್ಲಿಯೇ ಸಾಧ್ಯವಿದೆ ಅಂತ ಹೇಳಬೇಕಾದ್ರೆ ಪಕ್ಷಧರ್ಮ ಯಾವ ಬೆಂಕಿ ಪರ್ವತದಲ್ಲಿ ಹೊಗೆ ಇದೆಯೋ ಆ ಪರ್ವತದಲ್ಲಿಯೇ ಬೆಂಕಿ ಇರಬೇಕು ಅನ್ನೋದು ನಮಗೆ ಆ ಪರ್ವತಕ್ಕೂ ಬೆಂಕಿಗೂ ಇರುವ ಸಂಬಂಧ. ಆ ಯಾವ ಪಕ್ಷದಲ್ಲಿ ಧರ್ಮವಾಗಿದೆಯೋ ಅದು ಹೇತು ಅದರಿಂದಲೇ ತಿಳಿದು ಬರುತ್ತೆ. ಆದ್ದರಿಂದ ಸಾಧ್ಯಕ್ಕೂ ಪಕ್ಷಕ್ಕೂ ಸಂಬಂಧ ಮಾತ್ರ ಇದರಿಂದ ಸಿದ್ಧಪಡಿಸುತ್ತೆ ಹೊರತು ಸಾಧ್ಯದಲ್ಲಿರುವ ಹೆಚ್ಚಿನ ವಿಶೇಷಗಳು ಸಿದ್ಧಿಸೋದಿಲ್ಲ. ಈ ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದು ಮಾತ್ರವೇ ನಮಗೆ ತಿಳಿದು ಬರುತ್ತೆ. ಸಾಧ್ಯಕ್ಕೂ ಪಕ್ಷಕ್ಕೂ ಸಂಬಂಧ ಮಾತ್ರ ಸಿದ್ಧಿಸೋದು ಅಂದರೆ ಈ ಪರ್ವತದಲ್ಲಿ ಬೆಂಕಿ ಇದೆ ಅಷ್ಟು ಮಾತ್ರ ಅಲ್ಲಿ ಸಿದ್ಧಿಸುತ್ತೆ ಹೊರತು ಅದಕ್ಕಿಂತ ಅಧಿಕವಾದ ವಿಷಯಗಳು ನಮಗೆ ಸಾಧಿಸೋಕ್ಕೆ ಆಗೋದಿಲ್ಲ. ಆ ಬೆಂಕಿಯಲ್ಲಿ ಯಾವ ಕಾರಣದಿಂದ ಉಂಟಾಗಿದೆ, ಅದು ಕಾಡ್ಗೀಚಿಂದ ಬಂದಿದೆಯೋ ಬೇರೆ ಕಾರಣದಿಂದ ಬಂದಿದೆಯೋ, ಅಡುಗೆ ಮಾಡ್ತಿದ್ದಾರೋ ಹೋಮ ಮಾಡ್ತಿದ್ದಾರೆ ಎಲ್ಲ ಹೆಂಗೆ ಸಿಗುತ್ತೆ ನಮಗೆ? ಇದೆಲ್ಲ ಊಹೆ ಮಾಡೋಕ್ಕಾಗೋದಿಲ್ವಲ್ಲ. ಆದ್ದರಿಂದ ಆಧಾರಾಧೇಯ ಭಾವ ಅಷ್ಟೇ ನಮಗೆ ಸಿಕ್ಕಿಸೋದು. ಲೋಕದಲ್ಲಿ ಎಲ್ಲೂ ಸಿಗದೇ ಇರುವಂತಹ ಸರ್ವಜ್ಞತ್ವವನ್ನು ಈಶ್ವರನಲ್ಲಿ ಸಿದ್ಧಿಸಲು ಶಕ್ಯವಿಲ್ಲ ಅನ್ನೋದೇ ಇಲ್ಲಿ ಅರ್ಥ. ಇಲ್ಲಿ ಘಟಾದಿ ದೃಷ್ಟಾಂತವನ್ನು ಇಟ್ಕೊಂಡು ಇದನ್ನು ಸಾಧಿಸ್ತಾರೆ. ಅಂದರೆ ಇವಾಗ ಏನು ಅಂದರೆ ಸರ್ವಜ್ಞತ್ವ ಅನ್ನೋದು ಸಿದ್ಧಿಸೋದಿಲ್ಲ. ಈಶ್ವರನ ಒಂದು ಸ್ವರೂಪದ ಒಂದು ಮುಖ್ಯವಾದ ಧರ್ಮ ಸಾಧಿಸೋಕ್ಕಾಗೋದಿಲ್ಲ ಅನುಮಾನದಿಂದ. ಹಿಂದೆ ಕರ್ಮವರ್ಷತ್ವ ಅನ್ನೋದನ್ನು ವಿಚಾರ ಮಾಡಿದ್ರು. ಶರೀರ ಸಂಬಂಧ ಇರಬೇಕು ಅನ್ನೋ ವಿಚಾರ ಮಾಡಿದ್ರು. ಜ್ಞಾನ ಇಚ್ಛೆ ಇರಬೇಕಾದ್ರೆ ಅದಕ್ಕೆ ಆಧಾರವಾದ ಶರೀರ ಇಂದ್ರಿಯಗಳು ಬೇಕೇ ಬೇಕು ಅನ್ನೋದನ್ನು ಸಾಧಿಸಿದ್ರು. ಹಾಗೆಯೇ ಇಲ್ಲಿ ನಿತ್ಯವಾದ ಜ್ಞಾನವಿದೆ ಅನ್ನೋದು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಕೂಡ ಅನುಮಾನದಲ್ಲಿ. ಯಾಕೆ ಅಂದರೆ ಲೋಕದಲ್ಲಿ ಎಲ್ಲೂ ನಿತ್ಯವಾದ ಜ್ಞಾನ ಇರುವ ಯಾರೂ ಕಂಡು ಬರೋದಿಲ್ಲ. ಚೇತನರಿಗೆಲ್ಲ ಜ್ಞಾನ ಅನಿತ್ಯ ಅಂತ ಒಪ್ಕೊಂಡಿದ್ದಾರೆ ನೈಯಾಯಿಕರು. ಚೇತನರ ಜ್ಞಾನವು ಅನಿತ್ಯ, ಉತ್ಪತ್ತಿ ವಿನಾಶ ಹೊಂದಿರುವಂಥದ್ದು. ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಒಪ್ಕೊಂಡ್ರು. ಇದು ಹೇಗೆ ವ್ಯಾಪ್ತಿ ಹೆಂಗೆ ಅನುಮಾನದಿಂದ ಹೇಗೆ ನಿಮಗೆ ಸಾಧಿಸುತ್ತೆ ಅಂದರೆ ಈ ನಿತ್ಯವಾದ ಜ್ಞಾನ ಯಾರಿಗೂ ಇಲ್ಲ ಲೋಕದಲ್ಲಿ. ಅದೇ ರೀತಿ ಇಲ್ಲಿ ಸರ್ವಜ್ಞತ್ವವು ಕೂಡ ಲೋಕದಲ್ಲಿ ಯಾರಿಗೂ ಇಲ್ಲ. ಸರ್ವಜ್ಞತ್ವವಿಲ್ಲದೇ ಇರುವ ದೃಷ್ಟಾಂತದಿಂದ ಸರ್ವಜ್ಞತ್ವವಿರುವ ಕರ್ತಾವನ್ನು ಹೇಗೆ ನೀವು ಸಾಧಿಸಲು ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ. ಇಲ್ಲಿ ಕರ್ತ ಆಗಿರುವ ಕುಂಬಾರನೇ ಎಲ್ಲ ಕಾರ್ಯಗಳು ಕರ್ತ ಅಂತ ಆ ವ್ಯಾಪ್ತಿಗೆ ಅರ್ಥ ಅಲ್ಲ. ಆಯಾ ಕಾರ್ಯಕ್ಕೆ ತಕ್ಕ ಜ್ಞಾನಶಕ್ತಿಯಾದಿಗಳು ಈ ಅನುಮಾನದಿಂದ ಸಿದ್ಧಿಸುತ್ತೆ. ಅವರು ಹೇಳ್ತಾರೆ ಇಲ್ಲಿ ಪ್ರಕೃತದಲ್ಲೂ ಜಗತ್ ಸೃಷ್ಟಿಗೆ ಬೇಕಾದ ಜ್ಞಾನಶಕ್ತಿಯಾದಿಗಳು ಸಿದ್ಧಿಸ್ಬೋದಲ್ಲ. ಇಲ್ಲಿ ಉದಾಹರಣೆಯಲ್ಲಿ ಕುಂಬಾರನ ದೃಷ್ಟಾಂತ ಕೊಟ್ಟಾಗ ಕುಂಬಾರನ ಘಟಕ್ಕೆ ಕರ್ತ ಆಗಿದ್ದಾನೆ. ಅವನು ಎಲ್ಲ ಕಾರ್ಯಕ್ಕೂ ಅವನೇ ಕರ್ತ ಅನ್ನೋದು ಅರ್ಥವಲ್ಲ ಈ ವ್ಯಾಪ್ತಿಗೆ. ಘಟ ಮಾಡೋದಕ್ಕೆ ಏನು ಜ್ಞಾನ ಬೇಕೋ ಆ ಜ್ಞಾನ ಆ ಶಕ್ತಿ ಅವನಲ್ಲಿ ಇದೆ. ಆ ಕಾರ್ಯಕ್ಕೆ ಬೇಕಾದ ಜ್ಞಾನ ಶಕ್ತಿಯಾದಿಗಳು ಅವನಲ್ಲಿದೆ. ಇದು ಅವರು ಅಧಿಕವಾಗಿ ಮಾಡುವ ವಾದ. ಅದಕ್ಕೆ ಮೇಲೆ ನಮಗೆ ಉತ್ತರ ಕೊಡ್ತಾರೆ. ಆದ್ದರಿಂದ ಜಗತ್ ಸೃಷ್ಟಿಗೆ ಬೇಕಾದ ಜ್ಞಾನ ಶಕ್ತಿಯಾದಿಗಳು ಒಬ್ಬನಿಗೆ ಇದೆ ಅಂತ ಯಾಕೆ ಊಹೆ ಮಾಡಬಾರ್ದು ಅಂದರೆ ಅವನು ಇನ್ನೊಬ್ಬ ಜೀವನೇ ಆಗ್ತಾನೆ ಹೊರತು ಜೀವ ವಿಲಕ್ಷಣ ಅನ್ನೋದು ಹೇಗೆ ಹೇಳ್ತೀರಾ ನೀವು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ ಮುಂದೆ. ಜಗತ್ ಸೃಷ್ಟಿಗೆ ಬೇಕಾದ ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ಆದರೆ ಅವನು ಇನ್ನೊಬ್ಬ ಜೀವನೇ ಆಗಬೇಕು. ಜೀವ ವಿಲಕ್ಷಣ ಅಂತ ಹೇಗೆ ಹೇಳ್ತೀರಾ? ಅವನ ಜ್ಞಾನ ನಿತ್ಯ ಅಂತ ಹೇಗೆ ಹೇಳ್ತೀರಾ? ಈ ಪ್ರಶ್ನೆಗಳೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ತೇ ಅನ್ಯ ವಿಶೇಷ ಕಲ್ಪ್ಯ ಆರ್ಯ ಕಾಯಕ್ಕೆ ಶಕ್ತಿಯುಳ್ಳ ಕರ್ತ ಸಿದ್ಧಿಸ್ತಾನೆ ಅವನು.
ಅಂತ ಹೇಳಿದ್ರೆ ಲೋಕದಲ್ಲಿ ಎಲ್ಲೂ ಕಾಣದೇ ಇರುವ ಸರ್ವಜ್ಞತ್ವವನ್ನು ಹೇಳ್ತಿದ್ದೀವಲ್ಲ ನೀವು, ಇದು ಸಿದ್ಧಿಸೋದಿಲ್ಲ. ಅಧಿಕವಾದ ಶಕ್ತಿ ಇದೆ ಅಂತ ಬೇಕಾದರೆ ಹೇಳ್ಬೋದು. ಒಬ್ಬನಿಗೆ 10 ವಿಷಯಗಳ ಜ್ಞಾನ ಇರುತ್ತೆ, 10 ವಿಷಯಗಳನ್ನು ಸೃಷ್ಟಿ ಮಾಡ್ತಾನೆ ಅವನು. ಈಗ ವಿಶ್ವಾಮಿತ್ರರಿಗೆ ಹೇಳಿದೆ, ಎಲ್ಲ ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಹೇಳಿದ್ರು. ನಕ್ಷತ್ರ ಲೋಕವನ್ನೆಲ್ಲ ಸೃಷ್ಟಿ ಮಾಡಿಬಿಟ್ರು, ಅದೆಲ್ಲ ಸೃಷ್ಟಿ ಮಾಡಿಬಿಟ್ರಲ್ಲ. ಆ ರೀತಿ ಇರುತ್ತೆ ಹೊರತು ಸರ್ವಜ್ಞತ್ವ ಇರಲಿಲ್ಲ. ಸರ್ವಜ್ಞತ್ವ ಅನ್ನೋದು ಎಲ್ಲಿಯೂ ಕಂಡು ಬರೋದಿಲ್ಲ. ಅಧಿಕವಾದ ವಿಷಯ ಹೇಳೋಕ್ಕೆ ಸಾಧ್ಯ, ಆದರೆ ಸರ್ವಜ್ಞತ್ವ ಅನ್ನೋದು ಬೇರೆ, ಅಧಿಕವಾದ ಜ್ಞಾನ ಅನ್ನೋದು ಬೇರೆ. ಆದ್ದರಿಂದಲೇ ಮೊದಲು ಆರಂಭದಲ್ಲಿ ಹೇಳುವಾಗ ಪರಿಮಿತವಾದ ಜ್ಞಾನವನ್ನು ಇಟ್ಕೊಂಡು ಈಶ್ವರನ ಸ್ಥಾಪನೆ ಮಾಡ್ತಿರೋ, ಸರ್ವಜ್ಞತ್ವ ಇಟ್ಕೊಂಡು ಈಶ್ವರನ ಸ್ಥಾಪನೆ ಮಾಡ್ತಿರೋ ಅನ್ನೋ ಮೊದಲ ಪ್ರಶ್ನೆ. ಪರಿಮಿತ ಜ್ಞಾನ ಅಂದರೆ ಆವಾಗ ಈಶ್ವರನೇ ಸಿದ್ಧಿಸೋದಿಲ್ಲ, ನಿಮಗೆ ಸರ್ವಜ್ಞನಾದವನ್ನೇ ಸಾಧಿಸಬೇಕು. ದೃಷ್ಟಾಂತ ಎಲ್ಲೂ ನಿಮಗೆ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಆಯಾ ಕಾರ್ಯಕ್ಕೆ ತಕ್ಕ ಶಕ್ತಿಗಳೇ ಪ್ರಕೃತಿಯಲ್ಲಿ ಸರ್ವಜ್ಞತ್ವ ಸರ್ವಶಕ್ತಿ ರೂಪ ಆಗುತ್ತೆ. ಅಂದರೆ ಸುಕೃತ ವಿಷಮಿತ ಅದು ಜೀವಶಕ್ತಿ ಸಿದ್ಧ. ಜೀವನ ಶಕ್ತಿ ವಿಶ್ವಾಮಿತ್ರ ಮೊದಲಾದವರು ಚತುರ್ಮುಖಾದಿ ಜೀವ ವಿಶೇಷಗಳಲ್ಲಿ ವಿಲಕ್ಷಣ ಜ್ಞಾನ ಶಕ್ತಿಯಾದಿಗಳು ಸರ್ವಸಮ್ಮತ. ಅವರಂತೆಯೇ ಈಶ್ವರನು ಒಬ್ಬ ಜೀವ ವಿಶೇಷ ರೂಪ ಅನ್ನೋದು ಈ ಅನುಮಾನದಿಂದ ಸಿದ್ಧಿಸುತ್ತೆಯೇ ಹೊರತು ಜೀವನಿಗಿಂತ ವಿಲಕ್ಷಣನಾದ ಸರ್ವಜ್ಞನಾದ ಈಶ್ವರ ಸಿದ್ಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ತಳ್ಳಿ ಹಾಕ್ತಾರೆ. ಇದನ್ನು ಸರ್ವಜ್ಞತ್ವ ಅನ್ನೋದು ಸಾಧಿಸೋಕ್ಕೆ ಹೇಗೆ ಅನ್ನೋದು ಇಲ್ಲಿ ವಿಶೇಷ. ಅದುವೇ ಇಲ್ಲಿ ಸರ್ವಜ್ಞತ್ವವನ್ನು ಸಾಧಿಸೋಕ್ಕಾಗೋದಿಲ್ಲ. ಈಶ್ವರನ ಸ್ವರೂಪದ ಒಂದೊಂದು ವಿಷಯವನ್ನು ಅನುಮಾನದಿಂದ ವಿಚಾರ ಮಾಡಿ ಬೇರೆ ಬೇರೆಯಾಗಿ ಅಷ್ಟು ಸ್ವರೂಪದಲ್ಲಿ ಅಷ್ಟು ಬೇರೆ ಬೇರೆ ಎಲ್ಲ ಅನುಮಾನದಿಂದ ಒಪ್ಕೊಂಡಿದ್ದಾರೆ ಅವರು. ಅದರಿಂದ ಅದೆಲ್ಲ ಕಲ್ಪಿತವಾಗಿಬಿಡುತ್ತೆ. ದೃಷ್ಟಾಂತವೇ ಇಲ್ಲದೆ ಹೋದರೆ ಸಪಕ್ಷವೇ ಇಲ್ಲ. ಅದಕ್ಕೆ ಸಪಕ್ಷವು ಘಟಾದಿಗಳನ್ನು ಕೊಟ್ಟರೆ, ಸಾಮಾನ್ಯವಾದ ಘಟಾದಿಗಳನ್ನು ಸಪಕ್ಷವಾಗಿ ಇಟ್ಕೊಂಡು ಪಕ್ಷದಲ್ಲಿ ಅದಕ್ಕೆ ವಿರುದ್ಧವಾದ ವಿಷಯಗಳನ್ನು ವ್ಯಾಪ್ತಿಗೆ ವಿರುದ್ಧವಾಗಿ ಸಾಧಿಸೋದು ಅನುಮಾನಕ್ಕೆ ವಿರುದ್ಧ. ಅದೆಲ್ಲ ಹೇತ್ವಾಭಾಸಗಳು ಅಂತ ನ್ಯಾಯಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದರೂ ಅದನ್ನು ಹಾಗೆಯೇ ಒಪ್ಕೊಂಡಿದ್ದಾರೆ. ಈಶ್ವರನೇ ವೇದಕರ್ತ ಅನ್ನೋದನ್ನು ತಳ್ಳಿ ಹಾಕಿದ್ರು, ಮಾಡೋಕ್ಕಾಗ ಸಾಧ್ಯವಿಲ್ಲ. ಈಶ್ವರನ ಜ್ಞಾನ ನಿತ್ಯ ಅನ್ನೋದು ವೇದದಿಂದಲೇ ತಿಳಿಯುತ್ತೆ ಅಂತ ಹೇಳಿದ್ರು. ವೇದದಿಂದ ತಿಳಿಯುವ ನಿತ್ಯತ್ವ ಜ್ಞಾನ ಅವನಿಗಿದೆ ಅಂತ ಹೇಳಿ ಅವನು ವೇದಕರ್ತ ಅಂತ ಹೇಳಿದ್ರೆ ಅನ್ಯೋನ್ಯ ಆಶ್ರಯ ದೋಷ ಬರುತ್ತೆ ಅಲ್ಲಿ. ಈ ರೀತಿ ಎಲ್ಲ ಅನುಮಾನದಿಂದ ಸಾಧಿಸೋದು ಎಷ್ಟು ಕಷ್ಟ ಅನ್ನೋದು ತಿಳಿಯುತ್ತೆ. ಈಶ್ವರ ಪ್ರಧಾನವಾದ ಪ್ರಮೇಯ ಈಶ್ವರನೇ. ಸಿದ್ಧಾಂತದಲ್ಲಿ ವೇದಾಂತದಲ್ಲಿ ಪ್ರಧಾನವಾದ ಪ್ರಮೇಯ ಅಂದರೆ ಪರಬ್ರಹ್ಮವೇ. ಅದುವೇ ಅದಕ್ಕೆ ಅಥವಾ ಬ್ರಹ್ಮ ಜಿಜ್ಞಾಸ ಅಂತಾನೆ ಆರಂಭ ಬ್ರಹ್ಮಸೂತ್ರಗಳು. ಪೂರ್ಣವಾಗಿ ಬ್ರಹ್ಮಸೂತ್ರಗಳು 16 ಪಾದಗಳಲ್ಲಿ ಹೇಳಿರೋದು ಎಲ್ಲ ಬ್ರಹ್ಮ ಜಿಜ್ಞಾಸೆಯೇ. ಬ್ರಹ್ಮವೇ ಪ್ರಧಾನವಾದ. ಯಾವುದ ಜ್ಞಾನದಿಂದ ನಮಗೆ ಮೋಕ್ಷ ಸಿಗುತ್ತೋ, ಯಾವ ವಿಷಯದ ಅಜ್ಞಾನದಿಂದ ಸಂಸಾರವೋ ಅದುವೇ ನಮಗೆ ತದಿಹ ನಮಃ ಪ್ರಕರ್ಷೇಣ ಮೇಯಂ ಪ್ರಮೇಯಂ ಯದ್ವಿಷಯೇಣ ತತ್ವಜ್ಞಾನೇನ ಅಪವರ್ಜ್ಯೇಮಹಿ ಯದ್ವಿಷಯೇಣ ಭ್ರಮೇಣ ಸಂಸರೇಮಹಿ ತದಿಯನಃ ಪ್ರಕರ್ಷೇಣ ಮೇಯಂ ಪ್ರಮೇಯಂ ಅಂತ ಸ್ವಾಮಿ ದೇಶಿಕನು ಹೇಳ್ತಾರೆ ನ್ಯಾಯ ಸಿದ್ಧಾಂತದಲ್ಲಿ. ಪ್ರಮೇಯ ಅನ್ನೋದು ಒಂದೇ. ಯಾವುದನ್ನು ತಿಳಿದ್ರೆ ಸಂಸಾರದಿಂದ ತಪ್ಪಿಸ್ಕೋಬೋದೋ, ಯಾವ ತಿಳಿದೇ ಹೋದರೆ ಸಂಸಾರದಲ್ಲಿ ಇರ್ತೀವೋ, ಆ ಪರಬ್ರಹ್ಮನ ವಿಷಯದಲ್ಲಿಯೇ ವಿಚಾರ ಇದೆ. ಅದು ಸ್ಥಾಪನೆ ಮಾಡೋದೇ ಶಾಸ್ತ್ರಗಳೇ ಪ್ರಮಾಣ ಅನ್ನೋದು. ಅನುಮಾನದಿಂದ ಅಂತಹ ಈಶ್ವರನನ್ನು ಸಾಧಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು. ಆದ್ದರಿಂದಲೇ ಅಷ್ಟು ವಿಸ್ತಾರವಾಗಿ ಅದನ್ನು ವಿಚಾರ ಮಾಡ್ತಾರೆ. ಅದರ ಮುಂದೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಇದೇ ವಿಷಯವನ್ನೇ ವಿಚಾರ ಮಾಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇವೆ. ನೋ ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮೋಹತಃ ತರಿತರಾಣಿ ತನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಕೃಷ್ಣೋ ರಾಮಾನುಜಸ್ಯನೋ ಶರಣಂ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.